ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ, ಸ್ನೇಹಿತರೆ, ಈಗಾಗಲೇ ಅನೇಕ ವಿಷಯಗಳ ಬಗ್ಗೆ ನಾನು ಯೂಟ್ಯೂಬಿನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಹಾಗಾದರೆ ಇಂಥ ಅನೇಕವಾದ ಮಾಹಿತಿಗಳು ಒಂದು ಭೂಗೋಳಶಾಸ್ತ್ರ, ಇತಿಹಾಸ, ಮೆಂಟಲ್ ಎಬಿಲಿಟಿ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಹಾಗಾದರೆ ಮತ್ತೆ ಇವತ್ತು ನಾನು ಭೂಗೋಳಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಇವತ್ತು ಭೂಗೋಳಶಾಸ್ತ್ರದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ, ನಮ್ಮ IAS, KAS, PSI, FD, SD, PC, ಬ್ಯಾಂಕ್, RRB ಇಂಥ ಅನೇಕ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಇಂಪಾರ್ಟೆಂಟ್ ಆಗಿ ಕೇಳುವಂಥ ಒಂದು ಡ್ಯಾಮ್ಗಳ ಬಗ್ಗೆ ಮಾಹಿತಿ ಅಥವಾ ಅಣೆಕಟ್ಟೆಗಳ ಬಗ್ಗೆ ಮಾಹಿತಿ. ಇಲ್ಲಿ ಭಾರತದಲ್ಲಿ ಒಂದು ಪ್ರಮುಖವಾದಂಥ ಅಣೆಕಟ್ಟೆಗಳಿವೆ. ಆ ಅಣೆಕಟ್ಟೆಗಳಲ್ಲಿ ಇವತ್ತು ನಾನು ಭಾರತದ ವಿಶೇಷವಾಗಿರುವಂಥ ಟಾಪ್ 10 ಅಣೆಕಟ್ಟೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಇಲ್ಲಿ ಭಾರತದಲ್ಲಿ ಅನೇಕ ಅಣೆಕಟ್ಟೆಗಳಿದ್ದರೆ ಅದರಲ್ಲಿ ಒಂದು ವಿಶೇಷವಾಗಿರುವಂತಹ ಟಾಪ್ 10 ಅಣೆಕಟ್ಟೆಗಳ ಬಗ್ಗೆ ಮಾಹಿತಿಯನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ. ನಿಮಗೆ ಈಗಾಗಲೇ ಆ ಅಣೆಕಟ್ಟೆಗಳ ಬಗ್ಗೆ ಮಾಹಿತಿ ಗೊತ್ತಿದೆ, ಆದರೂ ಸಹಿತ ಅದರಲ್ಲಿರುವಂಥ ಇನ್ನು ವಿಶೇಷವಾಗಿರುವಂಥ ಅಂಶಗಳು ನಿಮಗೆ ತಿಳಿಯಪಡಿಸೋಕ್ಕೆ ನಾನು ಪ್ರಯತ್ನಿಸುತ್ತೇನೆ. ಹಾಗಾದ್ರೆ ಭಾರತದಲ್ಲಿ ಕಂಡುಬರುವಂಥ ಟಾಪ್ 10 ಅಣೆಕಟ್ಟೆಗಳಲ್ಲಿ ಯಾವಪ್ಪ ಅಂದ್ರೆ ಒಂದು ಬರೋಣ ಸ್ನೇಹಿತರೆ, ಯಾವುದಂದ್ರೆ ತೆಹರಿ ಡ್ಯಾಮ್ ಸ್ನೇಹಿತರೆ. ಒಂದು ತೆಹರಿ ಡ್ಯಾಮ್. ಹಾಗಾದ್ರೆ ಎರಡನೇ ಅಣೆಕಟ್ಟು ಬಕ್ರಾ ಅಣೆಕಟ್ಟು. ಮೂರನೇ ಅಣೆಕಟ್ಟು ಇರಕುಡ್ ಅಣೆಕಟ್ಟು. ನಾಲ್ಕನೇ ಅಣೆಕಟ್ಟು ಸರ್ದಾರ್ ಡ್ಯಾಮ್. ಹಾಗಾದ್ರೆ ನೆಕ್ಸ್ಟ್ ಅಣೆಕಟ್ಟು ಐದನೇದು ನಾಗಾರ್ಜುನ ಸಾಗರ್ ಡ್ಯಾಮ್. ಆರನೇ ಅಣೆಕಟ್ಟು ಕೊಯ್ನಾ ಡ್ಯಾಮ್. ಏಳನೇ ಅಣೆಕಟ್ಟು ಇಂದಿರಾ ಸಾಗರ್ ಡ್ಯಾಮ್. ಎಂಟನೇ ಅಣೆಕಟ್ಟು ರೇಹಂದ ಅಣೆಕಟ್ಟು. ಒಂಬತ್ತನೇ ಅಣೆಕಟ್ಟು ಮೆಟ್ಟೂರು ಡ್ಯಾಮ್. ಹತ್ತನೇ ಅಣೆಕಟ್ಟು ಕರ್ನಾಟಕದ ವಿಶೇಷವಾಗಿರುವಂತಹ ಅಣೆಕಟ್ಟು KRS ಡ್ಯಾಮ್. ಓಕೆ ಸ್ನೇಹಿತರೆ, ಈ ಎಲ್ಲ 10 ಡ್ಯಾಮ್ಗಳು ಭಾರತದಲ್ಲಿ ತನ್ನದೇ ಆದಂತಹ ವಿಶೇಷವಾದ ಮಾಹಿತಿಗಳು 10 ಡ್ಯಾಮ್ ಸಹಿತ ಹಂಚಿಕೊಂಡಿವೆ. ಆ 10 ಡ್ಯಾಮ್ಗಳ ಏನು ವಿಶೇಷ ಇದೆ ಆ ಡ್ಯಾಮ್ ಒಳಗೆ, ಹಾಗಾದ್ರೆ ಈ 10 ಡ್ಯಾಮ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಹಾಗಾದ್ರೆ ಈಗ ಫಸ್ಟ್ ಒಂದು ತೆಗೆದುಕೊಳ್ಳೋಣ, ತೆಹರಿ ಡ್ಯಾಮ್. ಓಕೆ, ಹಾಗಾದ್ರೆ ಫಸ್ಟ್ ಒಂದು ಹೋಗೋಣ ಸ್ನೇಹಿತರೆ, ತೆಹರಿ ಡ್ಯಾಮ್. ಹಾಗಾದ್ರೆ ತೆಹರಿ ಡ್ಯಾಮ್ ಏನು ವಿಶೇಷ ಇದೆ? ಇದು ಭಾರತದ ಅತಿ ದೊಡ್ಡ ಡ್ಯಾಮ್ ಸ್ನೇಹಿತರೆ. ಆದರೆ ಭಾರತದ ಅತಿ ದೊಡ್ಡ ಡ್ಯಾಮ್ ಅಲ್ಲ, ಇಡೀ ಪ್ರಪಂಚದ ಅತಿ ದೊಡ್ಡ ಡ್ಯಾಮ್ ಯಾವ್ದಪ್ಪ ಅಂದ್ರೆ ತೆಹರಿ ಡ್ಯಾಮ್. ತೆಹರಿ ಡ್ಯಾಮು ಕೇವಲ ಭಾರತದಲ್ಲಿ ಹತ್ರ ಇಲ್ಲ, ಇಡೀ ಪ್ರಪಂಚದ ಅತಿ ಎತ್ತರವಾದಂತಹ ಡ್ಯಾಮ್ ತೆಹರಿ ಡ್ಯಾಮ್ ಆಗಿದೆ. ಹಾಗಾದ್ರೆ ತೆಹರಿ ಡ್ಯಾಮು ಯಾವ ರಾಜ್ಯದಲ್ಲಿ ಕಾಣಿಸುತ್ತಂದ್ರೆ ಪ್ರಸ್ತುತವಾಗಿ ಉತ್ತರಾಂಚಲದಲ್ಲಿ ಕಂಡು ಬರುತ್ತಾ. ಹಾಗಾದ್ರೆ ತೆಹರಿ ಡ್ಯಾಮು ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ತೆಹರಿ ಡ್ಯಾಮ್ ರಚನೆ ಆಗಿರುವಂತಹ ಒಂದು ನದಿ ಯಾವ್ದಪ್ಪ ಅಂದ್ರೆ ಭಾಗೀರಥಿ ನದಿ ಸ್ನೇಹಿತರೆ. ಹಾಗಾದ್ರೆ ತೆಹರಿ ಡ್ಯಾಮ್ ಅನ್ನು ಯಾರ ಸಮ್ಮುಖದಲ್ಲಿ ರಚನೆ ಆಗೈತೆ ಅಂದ್ರೆ THDC ಇಂಡಿಯಾ ಲಿಮಿಟೆಡ್ ಮತ್ತು ತೆಹರಿ ಅಭಿವೃದ್ಧಿ ನಿಗಮ ಸಮ್ಮುಖದಲ್ಲಿ ರಚನೆಯಾದಂತಹ ಒಂದು ಡ್ಯಾಮು ತೆಹರಿ ಅಣೆಕಟ್ಟು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ತೆಹರಿ ಅಣೆಕಟ್ಟು THDC ಇಂಡಿಯಾ ಲಿಮಿಟೆಡ್ ಮತ್ತು ತೆಹರಿ ಅಭಿವೃದ್ಧಿ ನಿಗಮದಿಂದ ರಚನೆಯಾದಂತಹ ಒಂದು ಅಣೆಕಟ್ಟು ತೆಹರಿ ಅಣೆಕಟ್ಟು. ಹಾಗಾದ್ರೆ ಇಂಥ ತೆಹರಿ ಅಣೆಕಟ್ಟು ಯಾವ ನದಿಗೆ ರಚನೆ ಆಗೈತೆ ಅಂದ್ರೆ ಭಾಗೀರಥಿ ನದಿಗೆ ರಚನೆ ಆಗಿದೆ. ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟು ಮತ್ತು ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ಅಣೆಕಟ್ಟು ತೆಹರಿ ಡ್ಯಾಮು ಎಷ್ಟು ಮೀಟರ್ ಒಳಗೊಂಡೈತೆ ಅಂದ್ರೆ 261 ಮೀಟರ್ ಎತ್ತರವನ್ನು ಒಳಗೊಂಡಿರುವಂತಹ ಡ್ಯಾಮು ಒಂದು ತೆಹರಿ ಡ್ಯಾಮ್ ಸ್ನೇಹಿತರೆ. ಈ ತೆಹರಿ ಡ್ಯಾಮು 261 ಮೀಟರ್ ಎತ್ತರವನ್ನು ಒಳಗೊಂಡಿದ್ರೆ ಈ ತೆಹರಿ ಡ್ಯಾಮು ಎಷ್ಟರಲ್ಲಿ ಅಡಿಪಾಯ ಹಾಕಲಾಗಿತ್ತು ಅಂದ್ರೆ 1961ರಲ್ಲಿ ಈ ಡ್ಯಾಮಿಗೆ ಅಡಿಪಾಯ ಹಾಕಲಾಯಿತು ಸ್ನೇಹಿತರೆ.
ಕ್ರಿಸ್ತಿಶಕ 1961ರಲ್ಲಿ ಈ ಡ್ಯಾಮಿಗೆ ಅಡಿಪಾಯ ಹಾಕಲಾಗಿದ್ರೆ ಕ್ರಿಸ್ತಿಶಕ 1972ರಲ್ಲಿ ಈ ಡ್ಯಾಮಿನಿಂದ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಲಾಯಿತು ಅಂದ್ರೆ 1972ರಲ್ಲಿ 600 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಲಾಯಿತು ಸ್ನೇಹಿತರೆ 1972 ಅಲ್ಲಿ. ಆದ್ರೆ ಈ ತೆಹರಿ ಡ್ಯಾಮು 600 ಮೆಗಾವ್ಯಾಟ್ ವಿದ್ಯುತ್ ಅನ್ನು 1972ರಲ್ಲಿ ಒಂದು ಉತ್ಪಾದನೆ ಮಾಡಿಕೊಂಡ್ರೆ ಅನೇಕವಾದ ಪರಿಸರವಾದಿಗಳು ಹೋರಾಟ ಮಾಡ್ತಾರೆ. ಈ ಅಣೆಕಟ್ಟಿನ ಒಂದು ಜಲವಿದ್ಯುತ್ತಿನಿಂದ ಅನೇಕ ಪರಿಸರ ನಾಶವಾಗುತ್ತೆ. ಹಾಗಾದ್ರೆ ಅನೇಕವಾದ ಪಕ್ಷಿ ಪ್ರಾಣಿಗಳು ಜೀವ ಸಂಕುಲಕ್ಕೆ ತೊಂದರೆಯಾಗುತ್ತೆ. ಹಾಗಾಗಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಬೇಡ ಅಂತೇಳಿ ಅನೇಕವಾದಂತಹ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದವು. ಹಾಗಾಗಿ 1978ರಲ್ಲಿ ಈ ಅಣೆಕಟ್ಟನ್ನು ನಿಲ್ಲಿಸಲಾಯಿತು ಸ್ನೇಹಿತರೆ. ಹಾಗಾದ್ರೆ 1978ರಲ್ಲಿ ನಿಲ್ಲಿಸಿದ್ರೆ ಮತ್ತೆ ಜನರ ಅನ್ನು ಓಲೈಸಿಕೊಂಡು ಮತ್ತು 1986ರಲ್ಲಿ ರಷ್ಯಾ ದೇಶದ ಹಣಕಾಸಿನ ನೆರವಿನೊಂದಿಗೆ, ಹಾಗಾದ್ರೆ ತೆಹರಿ ಅಣೆಕಟ್ಟನ್ನು ಯಾವ ದೇಶದ ಹಣಕಾಸಿನ ನೆರವಿನೊಂದಿಗೆ ಕಟ್ಟಲಾಯಿತು ಅಂದ್ರೆ ರಷ್ಯಾ ದೇಶದ ಹಣಕಾಸಿನ ನೆರವಿನೊಂದಿಗೆ ಮತ್ತೆ ಪ್ರಾರಂಭಿಸಿಕೊಂಡ್ರು ಈ ತೆಹರಿ ಅಣೆಕಟ್ಟು. 1988ರಲ್ಲಿ ಈ ಅಣೆಕಟ್ಟಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾಗಿರುವಂತ ತೆಹರಿ ಜಲವಿದ್ಯುತ್ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ರು ಸ್ನೇಹಿತರೆ. ತೆಹರಿ ಜಲವಿದ್ಯುತ್ ಅಭಿವೃದ್ಧಿ ನಿಗಮ ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಅಂದ್ರೆ 1988ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಸ್ಥಾಪನೆ ಆದ್ರೆ ಇಲ್ಲಿ ಮುಖ್ಯವಾಗಿರುವಂತ ಎರಡು ಅಂಶಗಳಿವೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ 75% ಹಣವನ್ನು, ಹಾಗಾದ್ರೆ ಆಗಿನ ರಾಜ್ಯ ಸರ್ಕಾರವಾಗಿರುವಂತ ಉತ್ತರ ಪ್ರದೇಶ, ಈಗ ಉತ್ತರಾಂಚಲ ಆದ್ರೆ 1988ರಲ್ಲಿ ಆಗ ಉತ್ತರಾಂಚಲ ಇರಲಿಲ್ಲ, ಉತ್ತರ ಪ್ರದೇಶ ಇತ್ತು. ಆದರೆ ಉತ್ತರ ಪ್ರದೇಶದಿಂದ 25%. ಅರ್ಥ ಮಾಡಿಕೊಳ್ಳಿ, ತೆಹರಿ ಅಣೆಕಟ್ಟಿಗೆ ಹಣಕಾಸನ್ನು ಕೇಂದ್ರ ಸರ್ಕಾರದಿಂದ 75%, ಹಾಗಾದ್ರೆ ಆಗಿನ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದಿಂದ 25% ಹಣವನ್ನು ಯಾವ ಅಣೆಕಟ್ಟಿಗೆ ಬಳಸಲಾಯಿತು ಅಂದ್ರೆ ತೆಹರಿ ಡ್ಯಾಮಿಗೆ ಸ್ನೇಹಿತರೆ. ಇಂಥ ಡ್ಯಾಮ್ ರಚನೆ ಆಯಿತು. ಆದರೆ ಕ್ರಿಸ್ತಿಶಕ 2006ರಲ್ಲಿ ಈ ತೆಹರಿ ಅಣೆಕಟ್ಟಿನಲ್ಲಿ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಲಾಯಿತು ಅಂದ್ರೆ 1000 ಮೆಗಾವ್ಯಾಟ್ ಸ್ನೇಹಿತರೆ. ಹಾಗಾದ್ರೆ ಕ್ರಿಸ್ತಿಶಕ 2006ರಲ್ಲಿ 1000 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಿದಂತ ಒಂದು ಡ್ಯಾಮ್ ಯಾವ್ದಪ್ಪ ಅಂದ್ರೆ ತೆಹರಿ ಡ್ಯಾಮು. ಹಾಗಾದ್ರೆ ಇದರ ಮುಖ್ಯವಾದ ಗುರಿ ಏನಾಗಿತ್ತು ಅಂದ್ರೆ ಇದರ ಮುಖ್ಯವಾದ ಗುರಿ 2000 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕೆಂಬ ಒಂದು ಗುರಿಯನ್ನು ಹೊಂದಿರುವಂತಹ ಅಣೆಕಟ್ಟು ತೆಹರಿ ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಇದು ತೆಹರಿ ಡ್ಯಾಮಿನಲ್ಲಿ ಬರುವಂತಹ ವಿಶೇಷವಾಗಿರುವಂತಹ ಅಂಶಗಳು ಸ್ನೇಹಿತರೆ. ನಿಮಗೆ ಪ್ರಶ್ನೆ ಕೇಳಬಹುದು, ಭಾರತ ಅಲ್ಲ ಇಡೀ ಪ್ರಪಂಚದ ಅತಿ ಎತ್ತರವಾದಂತಹ ಅಣೆಕಟ್ಟು ಯಾವುದು? ಪ್ರಪಂಚದ ಅತಿ ಎತ್ತರವಾದ ಅಣೆಕಟ್ಟು ತೆಹರಿ. ಯಾವ ನದಿಗೆ ರಚನೆ ಆಗೈತೆ ಅಂದ್ರೆ ಭಗೀರಥಿ ನದಿಗೆ. ಆದರೆ ಯಾವ ರಾಜ್ಯದಲ್ಲಿ ಕಾಣಿಸುತ್ತಂದ್ರೆ ಉತ್ತರಾಂಚಲದಲ್ಲಿ ಸ್ನೇಹಿತರೆ. ಯಾವುದೇ ಪ್ರಶ್ನೆ ಕೇಳಿ, ಇದು ತೆಹರಿ ಅಣೆಕಟ್ಟಿನಲ್ಲಿರುವಂತ ವಿಶೇಷವಾಗಿರುವಂತ ಅಂಶವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ, ಎರಡನೇ ಅಣೆಕಟ್ಟು ಸ್ನೇಹಿತರೆ. ಎರಡನೇ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಬಕ್ರಾ ಅಣೆಕಟ್ಟು. ಇಲ್ಲಿ ಅನೇಕ ನಮ್ಮ ಸ್ಪರ್ಧಾ ಮಿತ್ರರಿಗೆ ಗೊಂದಲಗಳಿವೆ. ನಾವು ಬಕ್ರಾ ಅಂದುಕೊಳ್ಳಿ ನೆನಪಿಡ್ಕೊಂತೀರಿ, ಬಕ್ರಾ ನಂಗಲ್ ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಬಕ್ರಾ ಅಣೆಕಟ್ಟು ಬೇರೆ, ನಂಗಲ್ ಅಣೆಕಟ್ಟು ಬೇರೆ. ಬಕ್ರಾ ಮತ್ತು ನಂಗಲ್ ಎರಡು ಒಂದಲ್ಲ, ಅವು ಬೇರೆ ಬೇರೆ ಆಗಿವೆ. ಹಾಗಾದ್ರೆ ಬಕ್ರಾ ಮತ್ತು ನಂಗಲ್ ಸಹಿತ ಒಂದೇ ನದಿಗೆ ಸೃಷ್ಟಿಯಾಗಿದೆ, ಅದು ಸಟ್ಲೆಜ್ ನದಿಗೆ. ಹಾಗಾದ್ರೆ ಬಕ್ರಾ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿ, ಬಕ್ರಾ ಅಣೆಕಟ್ಟು ಹಿಮಾಚಲ ಪ್ರದೇಶದಲ್ಲಿ ರಚನೆಯಾಗಿದೆ. ಹಾಗಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಬಕ್ರಾ ಅಣೆಕಟ್ಟು ರಚನೆ ಆಗಿತ್ತಂದ್ರೆ ನಂಗಲ್ ಅಣೆಕಟ್ಟು ಬಕ್ರದ ಕೆಳಭಾಗದ ಪಂಜಾಬಿನಲ್ಲಿ ನಂಗಲ್ ಅಣೆಕಟ್ಟು ರಚನೆಯಾಗಿದೆ. ಯಾವ ನದಿಗೆ ರಚನೆ ಆಗ್ಯಾವಪ್ಪ ಅಂದ್ರೆ ಇದು ರಚನೆಯಾಗಿರೋದು ಸಟ್ಲೆಜ್ ನದಿ. ನಾವು ಕೂಡಿಸಿ ಬಕ್ರಾ ನಂಗಲ್ ಎಂದು ಕರಿತೀವಿ. ಆದ್ರೆ ಅರ್ಥ ಮಾಡಿಕೊಳ್ಳಿ, ಬಕ್ರಾನೇ ಬೇರೆ, ನಂಗಲ್ ಅಣೆಕಟ್ಟು ಬೇರೆ. ಓಕೆ ಸ್ನೇಹಿತರೆ, ಹಾಗಾದ್ರೆ ಬಕ್ರಾ ಅಣೆಕಟ್ಟಿನ ಬಗ್ಗೆ ಮಾಹಿತಿನ ಹಂಚಿಕೊಳ್ಳುತ್ತೇನೆ. ಇಲ್ಲಿ ಬಕ್ರಾ ಡ್ಯಾಮಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ ಬಕ್ರಾ ಅಣೆಕಟ್ಟು ತೆಹರಿ ಅಣೆಕಟ್ಟು ರಚನೆ ಆಗುವುದಕ್ಕಿಂತ ಮುಂಚಿತವಾಗಿ ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟು ಎಂದು ಯಾವುದನ್ನು ಕರೀತಿದ್ರು ಅಂದ್ರೆ ಬಕ್ರಾ ಡ್ಯಾಮ್ ಸ್ನೇಹಿತರೆ. ಏಕೆಂದ್ರೆ ಬಕ್ರಾ ಅಣೆಕಟ್ಟು 226 ಮೀಟರ್ ಎತ್ತರವಾಗಿದೆ. ಹಾಗಾದ್ರೆ ತೆಹರಿ ಅಣೆಕಟ್ಟು ರಚನೆಯಾಗುವುದಕ್ಕಿಂತ ಮುಂಚಿತವಾಗಿ ಭಾರತದ ಅತಿ ಎತ್ತರವಾದಂತಹ ಅಣೆಕಟ್ಟು ಬಕ್ರಾ ಅಣೆಕಟ್ಟು 226 ಮೀಟರ್ ಎತ್ತರವಾಗಿತ್ತು. ಹಾಗಾದ್ರೆ ಬಕ್ರಾ ಅಣೆಕಟ್ಟು ಯಾವ ನದಿಗೆ ಸೃಷ್ಟಿಗೆ ಅಂತಂದ್ರೆ ಈ ಬಕ್ರಾ ಅಣೆಕಟ್ಟು ಸೃಷ್ಟಿಯಾಗಿರುವಂತಹ ನದಿ ಸಟ್ಲೆಜ್ ನದಿಗೆ ಸ್ನೇಹಿತರೆ. ಹಾಗಾದ್ರೆ ಈ ಬಕ್ರಾ ಡ್ಯಾಮ್ ಅನ್ನು ಕ್ರಿಸ್ತಿಶಕ 1946ರಲ್ಲಿ ರಚಿಸಲು ಕಾರ್ಯ ಕೈಗೊಳ್ಳಲಾಯಿತು. 1955ರಲ್ಲಿ ಇದಕ್ಕೆ ಅಡಿಪಾಯ ಹಾಕಲಾಯಿತು. ಹಾಗಾದ್ರೆ ಬಕ್ರಾ ಡ್ಯಾಮ್ ಎಷ್ಟರಲ್ಲಿ ಮುಕ್ತಾಯವಾಯಿತು ಅಂದ್ರೆ ಕ್ರಿಸ್ತಿಶಕ 1963ರಲ್ಲಿ ಸ್ನೇಹಿತರೆ.
ಬಕ್ರಾ ಡ್ಯಾಮು ಸಂಪೂರ್ಣವಾಗಿ ರಚನೆ ಆಗಿದ್ದು ಕ್ರಿಸ್ತಿ ಶಕ 1963ರಲ್ಲಿ ಬಕ್ರಾ ಡ್ಯಾಮ್ ರಚನೆ ಆಗುತ್ತೆ. ಆದರೆ ಬಕ್ರಾ ಡ್ಯಾಮ್ ಅನ್ನು ರಚಿಸಿದಂತ ಒಬ್ಬ ಶಿಲ್ಪಿಗಾರ ಯಾರಪ್ಪ ಅಂದ್ರೆ ರಾವ್ ಬಹದ್ದೂರ್ ಕುನ್ವರ್ ಸಿಂಗ್ ಗುಪ್ತಾ. ನೋಡಿ ಸ್ನೇಹಿತರೆ, ಬಕ್ರಾ ಅಣೆಕಟ್ಟನ್ನು ನಿರ್ಮಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ರಾವ್ ಬಹದ್ದೂರ್ ಕುನ್ವರ್ ಸಿಂಗ್ ಗುಪ್ತಾರವರಿಂದ ಬಕ್ರಾ ಅಣೆಕಟ್ಟು ರಚನೆಯಾಯಿತು ಸ್ನೇಹಿತರೆ. ಹಾಗಾದ್ರೆ ಇಂಥ ಬಕ್ರಾ ಅಣೆಕಟ್ಟನ್ನು ಕ್ರಿಸ್ತಿ ಶಕ 1963ರಲ್ಲಿ ಉದ್ಘಾಟಿಸಿದಂತ ಆಗಿನ ನಮ್ಮ ಪ್ರಧಾನಿ ಯಾರಪ್ಪ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ನೇಹಿತರೆ. ಹಾಗಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಬಕ್ರಾ ಅಣೆಕಟ್ಟನ್ನು ಉದ್ಘಾಟಿಸಿ ಒಂದು ಮಾತನ್ನು ಹೇಳ್ತಾರೆ ಸ್ನೇಹಿತರೆ. ಈ ಬಕ್ರಾ ಅಣೆಕಟ್ಟು ಭಾರತದಲ್ಲಿರುವಂತಹ ಮಾನವರ ಶ್ರಮದಿಂದ ರಚನೆಯಾದಂತಹ ಅಣೆಕಟ್ಟು ಬಕ್ರಾ ಅಣೆಕಟ್ಟು. ಹಾಗಾಗಿ ಬಕ್ರಾ ಅಣೆಕಟ್ಟನ್ನು ಭಾರತೀಯರ ದೇವಾಲಯ, ಮಸೀದಿ ಮತ್ತು ಗುರುದ್ವಾರ ಎಂದು ಕರೆಯಿರಿ ಅಂತ ಹೇಳಿ ಯಾವ ಅಣೆಕಟ್ಟಿಗೆ ಹೆಸರಿಟ್ಟರಪ್ಪ ಅಂದ್ರೆ ಬಕ್ರಾ ಅಣೆಕಟ್ಟಿಗೆ ಸ್ನೇಹಿತರೆ. ಮತ್ತೊಂದು ಈ ಬಕ್ರಾ ಅಣೆಕಟ್ಟಿಗೆ ಮತ್ತೊಂದು ಹೆಸರಿಂದ ಕರೀತಾರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಏನಪ್ಪಾ ಅಂದ್ರೆ ಭಾರತದ ಪುನರುತ್ಥಾನದ ದೇವಾಲಯ. ಯಾವ ಅಣೆಕಟ್ಟನ್ನು ಭಾರತದ ಪುನರುತ್ಥಾನದ ದೇವಾಲಯ ಎಂದು ಕರೆಯಲಾಗುತ್ತಂದ್ರೆ ಬಕ್ರಾ ಅಣೆಕಟ್ಟನ್ನು ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಬಕ್ರಾ ಅಣೆಕಟ್ಟಿನ ಒಂದು ವಿಶೇಷ ಹೇಳಬೇಕಂದ್ರೆ ಭಾರತದಲ್ಲಿ ನೀರನ್ನು ಶೇಖರಣೆ ಮಾಡಿಕೊಳ್ಳುವಂತ ಭಾರತದ 3ನೇ ಅತಿ ದೊಡ್ಡ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಬಕ್ರಾ ಅಣೆಕಟ್ಟು ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಭಾರತದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಶೇಖರಣೆ ಮಾಡಿಕೊಳ್ಳುವಂತ 3ನೇ ಅತಿ ದೊಡ್ಡ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಬಕ್ರಾ ಅಣೆಕಟ್ಟು. ಈ ಬಕ್ರಾ ಅಣೆಕಟ್ಟು ಎಷ್ಟು ನೀರನ್ನು ಹಿಡಿದುಕೊಳ್ಳುತ್ತಂದ್ರೆ 9.34 ಬಿಲಿಯನ್ ಘನ ಮೀಟರ್ ನೀರನ್ನು ಸ್ನೇಹಿತರೆ. ಹಾಗಾದ್ರೆ ಬಕ್ರಾ ಅಣೆಕಟ್ಟಿನಲ್ಲಿ ಎಷ್ಟು ನೀರು ಶೇಖರಣೆ ಆಗುತ್ತಂದ್ರೆ 9.34 ಬಿಲಿಯನ್ ಘನ ಮೀಟರ್ ನೀರು ಶೇಖರಣೆಗೊಳ್ಳುತ್ತೆ. ಆದರೆ ಭಾರತದಲ್ಲಿ ಅತಿ ಹೆಚ್ಚು ನೀರನ್ನು ಶೇಖರಣೆ ಇಟ್ಟುಕೊಳ್ಳುವಂತ 3ನೇ ಅತಿ ದೊಡ್ಡ ಅಣೆಕಟ್ಟು ಬಕ್ರಾ ಅಣೆಕಟ್ಟು. ಹಾಗಾದ್ರೆ ಪ್ರಥಮ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಮಧ್ಯಪ್ರದೇಶದ ಇಂದಿರಾ ಸಾಗರ್. ಹಾಗಾದ್ರೆ 2ನೇ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಅದು ತೆಲಂಗಾಣದ ನಾಗಾರ್ಜುನ ಸಾಗರ್. ಆದರೆ 3ನೇ ಅಣೆಕಟ್ಟು ಅದೇ ಬಕ್ರಾ ಅಣೆಕಟ್ಟು ಸ್ನೇಹಿತರೆ. ಇದು ಬಕ್ರಾ ಅಣೆಕಟ್ಟಿನಲ್ಲಿರುವಂತಹ ವಿಶೇಷವಾಗಿರುವಂತಹ ಅಂಶ ಸ್ನೇಹಿತರೆ. ಹಾಗಾದ್ರೆ ಬಕ್ರಾ ಅಣೆಕಟ್ಟು ಯಾವ ನದಿಗೆ ರಚನೆ ಆಗೈತೆ ಅಂದ್ರೆ ಸಟ್ಲೆಜ್ ನದಿ. ಹಾಗಾದ್ರೆ ಬಕ್ರಾ ಅಣೆಕಟ್ಟು ಹಿಮಾಚಲ ಪ್ರದೇಶದ ಬಿಲಾಸ್ಪುರದಲ್ಲಿ ರಚನೆಯಾಗಿದೆ. ಹಾಗಾದ್ರೆ ಬಕ್ರಾ ಅಣೆಕಟ್ಟು ಒಂದು ವಿಶೇಷವಾಗಿರುವ ನಂಗಾಲದಿಂದ 15 ಕಿಲೋಮೀಟರ್ ದೂರದಲ್ಲಿ ಮತ್ತು ನೈನಾ ದೇವಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ರಚನೆಯಾಗಿರುವಂತಹ ಅಣೆಕಟ್ಟು ಬಕ್ರಾ ಅಣೆಕಟ್ಟು ಸ್ನೇಹಿತರೆ. ಈ ಬಕ್ರಾ ಅಣೆಕಟ್ಟಿಗೆ 2013ರಲ್ಲಿ 50 ವರ್ಷಗಳ ತುಂಬಿದ ಕಾರಣಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ 50 ವರ್ಷಗಳ ಸವಿನೆನಪಿಗಾಗಿ ಏನು ಬಿಡುಗಡೆ ಮಾಡಿತ್ತಂದ್ರೆ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುತ್ತಾ ಬಕ್ರಾ ಡ್ಯಾಮಿಗೆ ಸಂಬಂಧಪಟ್ಟಂತ ಸ್ನೇಹಿತರೆ. ಹಾಗಾಗಿ ಈ ಬಕ್ರಾ ಅಣೆಕಟ್ಟಿನಲ್ಲಿ 1500 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತಾ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಒಂದು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತಹ ಒಂದು ಅಣೆಕಟ್ಟು ಬಕ್ರಾ ಅಣೆಕಟ್ಟು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಒಂದು ಪ್ರಮುಖವಾಗಿ ಬರುವಂತಹ ನಮ್ಮ ಬಕ್ರಾ ಅಣೆಕಟ್ಟಿನಲ್ಲಿರುವಂತಹ ವಿಶೇಷವಾಗಿರುವಂತಹ ಅಂಶ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಪ್ರಮುಖವಾಗಿರುವಂತಹ ಒಂದು ಅಣೆಕಟ್ಟು ಯಾವ ಅಣೆಕಟ್ಟು ಅಂದ್ರೆ ಒಂದು ವಿಶೇಷವಾಗಿರುವಂತಹ ಅಣೆಕಟ್ಟು ಸ್ನೇಹಿತರೆ 3ನೇ ಅಣೆಕಟ್ಟು ಸ್ನೇಹಿತರೆ. ಆ 3ನೇ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ 3ನೇ ಅಣೆಕಟ್ಟು ಇಲ್ಲಿ ಒಂದು ಹಿರಾಕುಡ್ ಅಣೆಕಟ್ಟು. ಹಾಗಾದ್ರೆ ಒಂದು ವಿಶೇಷವಾಗಿರುವಂತಹ ಅಣೆಕಟ್ಟು ಒಂದು ಹಿರಾಕುಡ್ ಅಣೆಕಟ್ಟು. ಹಾಗಾದ್ರೆ ಹಿರಾಕುಡ್ ಅಣೆಕಟ್ಟು ಅಂದ್ರೆ ನಿಮಗೆಲ್ಲ ಗೊತ್ತಿದೆ. ಹಿರಾಕುಡ್ ಅಣೆಕಟ್ಟು ಅಂದ್ರೆ ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಒಂದು ಮಹಾನದಿಗೆ ಸೃಷ್ಟಿಯಾಗಿದೆ. ಯಾವ ರಾಜ್ಯದಲ್ಲಿ ಐತಪ್ಪ ಅಂದ್ರೆ ಹಿರಾಕುಡ್ ಅಣೆಕಟ್ಟು ಕಂಡು ಬರುವಂತ ರಾಜ್ಯ ಒಡಿಶಾ ರಾಜ್ಯ ಸ್ನೇಹಿತರೆ. ಹಾಗಾದ್ರೆ ಒಡಿಶಾದ ಕಣ್ಣೀರು ನದಿ ಎಂದು ಯಾವುದನ್ನು ಕರೆಯುತ್ತಾರ? ಒಡಿಶಾದ ಕಣ್ಣೀರು ನದಿ ಎಂದು ಯಾವುದನ್ನು ಕರೆಯುತ್ತಾರಪ್ಪ ಅಂದ್ರೆ ಮಹಾನದಿಯನ್ನು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಮಹಾನದಿಯನ್ನು ಒಡಿಶಾದ ಕಣ್ಣೀರು ನದಿ ಎಂದು ಕರೆಯುತ್ತಾರೆ. ಹಾಗಾದ್ರೆ ಇಲ್ಲಿ ಒಂದು ವಿಶೇಷ ಹೇಳ್ಬೇಕಂದ್ರೆ ಹಿರಾಕುಡ್ ಅಣೆಕಟ್ಟು ಒಡಿಶಾದ ಯಾವ ಜಿಲ್ಲೆಯಲ್ಲಿ ಐತಪ್ಪ ಅಂದ್ರೆ ಸಂಬಲ್ಪುರ ಜಿಲ್ಲೆಯಲ್ಲಿ ರಚನೆಯಾದಂತಹ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಸ್ನೇಹಿತರೆ. ಈ ಹಿರಾಕುಡ್ ಅಣೆಕಟ್ಟು ರಚನೆಯಾಗೋದಕ್ಕಿಂತ ಮುಂಚಿತವಾಗಿ ಒಡಿಶಾ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆಯಿಂದ ಪ್ರವಾಹದಿಂದ ಮಹಾನದಿ ಉಕ್ಕಿ ಹರಿಯುತ್ತಿತ್ತು. ಹಾಗಾದ್ರೆ ರೈತರ ಬೆಳೆಗಳು ನಷ್ಟವಾಗುತ್ತಿತ್ತು ಮತ್ತು ಒಡಿಶಾ ರಾಜ್ಯದಲ್ಲಿ ಕಷ್ಟದಾಯಕವಾದ ಜೀವನ ಇತ್ತು ಸ್ನೇಹಿತರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಪ್ರಸಿದ್ಧವಾದಂತಹ ಒಬ್ಬ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕ್ರಿಸ್ತ 1936ರಲ್ಲಿ
ಒಡಿಶಾಕ್ಕೆ ಭೇಟಿ ನೀಡಿ ಆ ಮಹಾನದಿ ಬಗ್ಗೆ ಅವಲೋಕನ ಮಾಡಿ ಈ ಮಹಾನದಿಗೆ ಒಂದು ಡ್ಯಾಮ್ ಅನ್ನು ಕಟ್ಟಿದ್ರೆ ಆ ಒಡಿಶಾ ರಾಜ್ಯವನ್ನು ಕೃಷಿಗೆ ಅಭಿವೃದ್ಧಿ ಪಡಿಸಬೇಕು ಮತ್ತು ಇಲ್ಲಿ ಜನರ ಜೀವನ ಸುಖಮಯವಾಗಿರುತ್ತ, ಹಾಗಾದ್ರೆ ಅವರು ಸುಖದಿಂದ ಬದುಕಬಹುದು ಎಂಬ ಕಾರಣಕ್ಕೋಸ್ಕರ ಸರ್ ವಿಶ್ವೇಶ್ವರಯ್ಯ ಉಲ್ಲೇಖಿಸಿದಾಗ ಕ್ರಿಸ್ತಿ ಶಕ 1945ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹಿತ ಅದನ್ನೇ ಹೇಳ್ತಾರೆ. ಇಲ್ಲ, ಈ ಮಹಾನದಿಗೆ ಒಂದು ಡ್ಯಾಮ್ ಕಟ್ಟಲೇಬೇಕೆಂದು ಒತ್ತಾಯಿಸಿದಾಗ ಕ್ರಿಸ್ತಿ ಶಕ 1946ರಲ್ಲಿ ಒಡಿಶಾದ ರಾಜ್ಯಪಾಲರಾದಂತಹ ಲೂಯಿಸ್ ರವರ ಸ್ನೇಹಿತರೆ 1946ರಲ್ಲಿ ಒಡಿಶಾದ ರಾಜ್ಯಪಾಲರಾದಂತಹ ಲೂಯಿಸ್ ರವರು ಅಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಲು ಒಪ್ಪಿಗೆ ಕೊಟ್ಟರು ಸ್ನೇಹಿತರೆ. ಈ ಅಣೆಕಟ್ಟನ್ನು ಕಟ್ಟಲು ಒಪ್ಪಿಗೆ ಕೊಟ್ಟಾಗ ಈ 1948ರಲ್ಲಿ ಈ ಅಣೆಕಟ್ಟಿಗೆ ಪ್ರಥಮ ಬಾರಿಗೆ ಕಾಂಕ್ರೀಟ್ ಹಾಕಿದಂತ ಆಗಿನ ಪ್ರಧಾನಿ ಯಾರಪ್ಪ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಅಣೆಕಟ್ಟಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಥಮವಾಗಿ ಕಾಂಕ್ರೀಟ್ ಹಾಕಿದ್ರು ಸ್ನೇಹಿತರೆ. ಹಾಗಾದ್ರೆ ಈ ಅಣೆಕಟ್ಟನ್ನು ಕಟ್ಟಲು ಪ್ರಾರಂಭಿಸಿದಾಗ ಇಲ್ಲಿ ಅನೇಕವಾದಂತಹ ಲೋಪದೋಷಗಳಿದ್ದು ಆ ಲೋಪದೋಷಗಳನ್ನ ಸರಿಪಡಿಸೋದಕ್ಕೋಸ್ಕರ ಕ್ರಿಸ್ತಿ ಶಕ 1952ರಲ್ಲಿ ಈ ಅಣೆಕಟ್ಟನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಒಂದು ಸಮಿತಿ ರಚನೆ ಮಾಡಲಾಗುತ್ತಾ. ಯಾವ ಸಮಿತಿ ಅಪ್ಪ ಅಂದ್ರೆ ಮಜುಂದಾರ್ ಸಮಿತಿ ಸ್ನೇಹಿತರೆ. ಹಾಗಾದ್ರೆ ಹಿರಾಕುಡ್ ಅಣೆಕಟ್ಟನ್ನು ಅಧ್ಯಯನ ಮಾಡೋಕ್ಕೋಸ್ಕರ ರಚನೆಯಾದಂತಹ ಸಮಿತಿ ಆದಪ್ಪ ಅಂದ್ರೆ ಮಜುಂದಾರ್ ಸಮಿತಿ ಸ್ನೇಹಿತರೆ. ಹಾಗಾದ್ರೆ ಇಂಥ ಅಣೆಕಟ್ಟು ಅಧ್ಯಯನ ಮಾಡಿದ ಮೇಲೆ ಕ್ರಿಸ್ತಿ ಶಕ 1966ರಲ್ಲಿ ಈ ಅಣೆಕಟ್ಟು ರಚನೆಯಾಯಿತು ಸ್ನೇಹಿತರೆ. ಹಾಗಾದ್ರೆ ಒಂದು ಪ್ರಸಿದ್ಧವಾಗಿರುವಂತಹ ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ರಚನೆಯಾಗಿದೆ ಮತ್ತು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಅಂತ ಕೇಳ್ತಾರೆ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಹಿರಾಕುಡ್ ಅಣೆಕಟ್ಟು 4801 ಮೀಟರ್ ಉದ್ದವಿದೆ. ಹಾಗಾದ್ರೆ ಇಂಥ ಒಂದು ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಸ್ನೇಹಿತರೆ, ಅದೇ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಹಿರಾಕುಡ್ ಅಣೆಕಟ್ಟು ಸ್ನೇಹಿತರೆ. ಎಸ್, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಮತ್ತೊಂದು ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟು ಯಾವ ಅಣೆಕಟ್ಟಪ್ಪ ಅಂದ್ರೆ ಸರ್ದಾರ್ ಡ್ಯಾಮ್. ಓಕೆ, ಹಾಗಾದ್ರೆ ಇನ್ನೊಂದು ನಾಲ್ಕನೇ ಒಂದು ಪ್ರಸಿದ್ಧವಾಗಿರುವಂತಹ ಡ್ಯಾಮ್ ಸರ್ದಾರ್ ಡ್ಯಾಮ್. ಹಾಗಾದ್ರೆ ಸರ್ದಾರ್ ಡ್ಯಾಮು ಎಲ್ಲಿದೆ? ಸರ್ದಾರ್ ಡ್ಯಾಮ್ ಎಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದ ನವಂಗಮದ ಕೇವಡಿ ಗ್ರಾಮದಲ್ಲಿ ರಚನೆಯಾದಂತ ಡ್ಯಾಮು ಸರ್ದಾರ್ ಡ್ಯಾಮ್ ಸ್ನೇಹಿತರೆ. ಅರ್ಥ ಮಾಡಿಕೊಳ್ಳಿ, ಸರ್ದಾರ್ ಡ್ಯಾಮ್ ಎಲ್ಲಿ ರಚನೆ ಆಗೈತಂದ್ರೆ ಒಂದು ಗುಜರಾತಿನ ನವಂಗಮದ ಕೇವಡಿ ಗ್ರಾಮದಲ್ಲಿ ರಚನೆಯಾದಂತ ಒಂದು ಡ್ಯಾಮ್ ಸರ್ದಾರ್ ಡ್ಯಾಮ್ ಸ್ನೇಹಿತರೆ. ಇದು ಬಹಳ ವಿಶೇಷವಾಗಿರುವಂತ ಡ್ಯಾಮ್. ಏನು ವಿಶೇಷವಾಗಿದೆ? ಯಾಕಂದ್ರೆ ಈ ಅಣೆಕಟ್ಟು 4 ರಾಜ್ಯಗಳ ಸಮ್ಮುಖದಲ್ಲಿ ರಚನೆಯಾಗಿದೆ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ. 4 ರಾಜ್ಯಗಳ ಸಮ್ಮುಖದಲ್ಲಿ ರಚನೆಯಾದಂತ ಒಂದು ಅಣೆಕಟ್ಟು. ಯಾವ ಅಣೆಕಟ್ಟಪ್ಪ ಅಂದ್ರೆ ಸರ್ದಾರ್ ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಸರ್ದಾರ್ ಡ್ಯಾಮ್ ಯಾವ ನದಿಗೆ ರಚನೆಯಾಗೈತೆ ಅಂದ್ರೆ ಭಾರತದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಉದ್ದವಾಗಿರುವಂತಹ ನದಿಗೆ ರಚನೆ ಆಗಿದೆ. ಭಾರತದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವ ಅತಿ ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ನರ್ಮದಾ ನದಿ. ಆ ನರ್ಮದಾ ನದಿಗೆ ರಚನೆಯಾಗಿರುವಂತ ಒಂದು ವಿಶೇಷವಾಗಿರುವಂತಹ ಅಣೆಕಟ್ಟು ಸರ್ದಾರ್ ಡ್ಯಾಮ್ ಸ್ನೇಹಿತರೆ. ಹಾಗಾಗಿ ಈ ಸರ್ದಾರ್ ಡ್ಯಾಮು ಒಂದು ಪ್ರಮುಖವಾಗಿರುವ ಕ್ರಿಸ್ತಿ ಶಕ 1961ರಲ್ಲಿ ಅಡಿಪಾಯ ಹಾಕಲಾಯಿತು ಸ್ನೇಹಿತರೆ. 1961ರಲ್ಲಿ ಅಡಿಪಾಯ ಹಾಕಿದ್ರೆ 1979ರಲ್ಲಿ ಇದನ್ನು ಕಟ್ಟಲು ಪ್ರಾರಂಭಿಸಲಾಗುತ್ತಾ. 1979ರಲ್ಲಿ ಇದನ್ನು ಕಟ್ಟಲು ಪ್ರಾರಂಭಿಸಿದಾಗ ಅನೇಕವಾದಂತಹ ಅಲ್ಲಿ ಒಂದು ಗ್ರಾಮಗಳನ್ನು ಸ್ಥಳಾಂತರಿಸಲಾಗುತ್ತಾ. ಅನೇಕವಾದ ಗ್ರಾಮಗಳನ್ನು ಸ್ಥಳಾಂತರಿಸುವಾಗ ಇದೇ ಸಂದರ್ಭದಲ್ಲಿ ಒಂದು ಅನೇಕವಾಗಿರುವಂತಹ ಅರಣ್ಯ ನಾಶವಾಗುವಂತಹ ಸಂಭವ. ಹಾಗೆ ಅನೇಕವಾಗಿರುವಂತಹ ಅಲ್ಲಿ ಜನರು ಹೋರಾಟ ಮಾಡ್ತಾರೆ. ನಮಗೆ ಸರ್ದಾರ್ ಡ್ಯಾಮ್ ಅವಶ್ಯಕತೆ ಇಲ್ಲ, ಇಲ್ಲಿ ಒಂದು ಜನರನ್ನು ಸ್ಥಳಾಂತರಿಸುವಂತ ಅವಶ್ಯಕತೆ ಇಲ್ಲ, ಪರಿಸರ ನಾಶವಾಗುತ್ತದೆ, ಪ್ರಾಣಿ ಪಕ್ಷಿಗಳು ಬಲಿಯಾಗುತ್ತಾ, ಇದು ಬೇಕಾಗಿಲ್ಲ, ನಮಗೆ ಸರ್ದಾರ್ ಡ್ಯಾಮ್ ಕಟ್ಟಬೇಡಿ ಅಂತೇಳಿ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸ್ತಾರೆ ಸ್ನೇಹಿತರೆ ಸರ್ದಾರ್ ಡ್ಯಾಮ್ ವಿರುದ್ಧ. ಹಾಗಾದ್ರೆ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ 1995ರಲ್ಲಿ ತನ್ನ ತೀರ್ಪು ನೀಡುತ್ತಾ ಸರ್ದಾರ್ ಡ್ಯಾಮ್ ಅನ್ನು ಕಟ್ಟುವುದನ್ನು ನಿಲ್ಲಿಸಿ. ಏಕೆಂದ್ರೆ ಅಲ್ಲಿ ಜನರಿಗೆ ತೊಂದರೆ ಆಗುತ್ತಾ, ಪ್ರಾಣಿ ಪಕ್ಷಿಗಳು ಮತ್ತು ಅರಣ್ಯ ನಾಶವಾಗುತ್ತಾ, ಹಾಗಾಗಿ ಈ ಡ್ಯಾಮ್ ಅನ್ನು ಕಟ್ಟುವುದನ್ನು ನಿಲ್ಲಿಸಿ ಅಂತೇಳಿ 1995ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಡಿತು ಸ್ನೇಹಿತರೆ. ಮತ್ತೆ ಅಲ್ಲಿರೋ ಸರ್ಕಾರ ಮತ್ತೆ ಮೇಲ್ಮನವಿನ ಸಲ್ಲಿಸುತ್ತಾ ಇಲ್ಲ, ಈ ಸರ್ದಾರ್ ಡ್ಯಾಮು ಒಂದು ಗುಜರಾತಿನ ಒಂದು ಅಂಗ, ಹಾಗಾಗಿ ಕಟ್ಟಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಾಗ ಮತ್ತೆ ಸುಪ್ರೀಂ ಕೋರ್ಟ್ ಅನ್ನು ಪರಿಶೀಲಿಸಿ ಕ್ರಿಸ್ತಿ ಶಕ 2000ರಿಂದ 2001ರಲ್ಲಿ ಪರಿಶೀಲಿಸಿ ಕಟ್ಟಲು ಮತ್ತೆ ಅವಕಾಶ ನೀಡಿತ್ತು ಸ್ನೇಹಿತರೆ ಈ ಸರ್ದಾರ್ ಡ್ಯಾಮ್ ಅನ್ನು ಕಟ್ಟಲು. ಆಗ ಅವಕಾಶ ನೀಡಿದಾಗ ಈ ಸರ್ದಾರ್ ಡ್ಯಾಮ್ ಅನ್ನು ಕ್ರಿಸ್ತಿ ಶಕ 2006ರಲ್ಲಿ 121 ಮೀಟರ್ ಹೈಟ್ ಅಷ್ಟು ಕಟ್ಟಲಾಯಿತು ಸ್ನೇಹಿತರೆ.
2006ರಲ್ಲಿ 121 ಮೀಟರ್ ಹೈಟ್ ಎತ್ತರಿಸಲಾಯಿತು. ಮತ್ತೆ ಇದನ್ನ ಪುನಃ ಸ್ಥಾಪನೆ ಮಾಡಿದ್ರು 2017 ಸೆಪ್ಟೆಂಬರ್ ವರದಿಯ ಪ್ರಕಾರ 138.98 ಮೀಟರ್ ಹೈಟ್ ಅನ್ನು ಹೆಚ್ಚಿಸಲಾಗಿದೆ. ಹಾಗಾದ್ರೆ ಇವತ್ತು ಈ ಸರ್ದಾರು ಎಷ್ಟು ಮೀಟರ್ ಹೈಟ್ ಐತಪ್ಪ ಅಂದ್ರೆ 138.98 ಮೀಟರ್ ಹೈಟ್ ಅನ್ನು ಒಳಗೊಂಡಿರುವಂತಹ ಅಣೆಕಟ್ಟು ಸರ್ದಾರ ಡ್ಯಾಮು ಯಾವ ನದಿಗಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ ನರ್ಮದಾ ನದಿಗೆ ರಚನೆಯಾಗಿದೆ. ಎಲ್ಲಿ ಕಾಣಿಸುತ್ತೆ ಅಂದ್ರೆ ಗುಜರಾತ್ ರಾಜ್ಯದ ನವಂಗಮದ ಕೇವಡಿ ಗ್ರಾಮದಲ್ಲಿ ಕಂಡು ಬರುವಂತಹ ಅಣೆಕಟ್ಟು ಸರ್ದಾರ ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಸರ್ದಾರ ಡ್ಯಾಮ್ ಒಂದು ವಿಶೇಷ ಇರಬೇಕಪ್ಪ ಅಂದ್ರೆ ಈ ಸರ್ದಾರ ಡ್ಯಾಮ್ ವಿಶೇಷ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಕಾಂಕ್ರೀಟಿನಿಂದ ರಚನೆಗೊಂಡ ಪ್ರಪಂಚದ 2ನೇ ಅತಿ ದೊಡ್ಡ ಅಣೆಕಟ್ಟು ಸರ್ದಾರ್ ಡ್ಯಾಮ್. ಪ್ರಪಂಚದಲ್ಲಿ ಕಾಂಕ್ರೀಟಿನಿಂದ ರಚನೆಗೊಂಡ ಪ್ರಪಂಚದ ಅತಿ ದೊಡ್ಡ 2ನೇ ಅಣೆಕಟ್ಟು ಸರ್ದಾರ್ ಡ್ಯಾಮ್. ಸರ್ ಹಾಗಾದ್ರೆ ಫಸ್ಟ್ನೇ ಡ್ಯಾಮ್ ಯಾವುದು? ಓಕೆ ಸ್ನೇಹಿತರೆ, ಹಾಗಾದ್ರೆ ಪ್ರಪಂಚದಲ್ಲಿ ಕಾಂಕ್ರೀಟಿನಿಂದ ರಚನೆಗೊಂಡ ಅತಿ ದೊಡ್ಡ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಉತ್ತರ ಅಮೆರಿಕ ಖಂಡದ ಕೊಲಂಬಿಯಾ ನದಿಯ ಗ್ರ್ಯಾಂಡ್ ಕೂಲಿ ಅಣೆಕಟ್ಟು. ಪ್ರಪಂಚದ ಅತಿ ದೊಡ್ಡ ಕಾಂಕ್ರೀಟ್ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಉತ್ತರ ಅಮೆರಿಕ ಖಂಡದ ಕೊಲಂಬಿಯಾ ನದಿಯ ಗ್ರ್ಯಾಂಡ್ ಕೂಲಿ. ಪ್ರಪಂಚದ ಅತಿ ದೊಡ್ಡ ಕಾಂಕ್ರೀಟ್ ಅಣೆಕಟ್ಟು, 2ನೇ ಕಾಂಕ್ರೀಟ್ ಅತಿ ದೊಡ್ಡ ಅಣೆಕಟ್ಟು ಯಾವ್ದಂದ್ರೆ ನಮ್ಮ ಗುಜರಾತಿನಲ್ಲಿ ರಚನೆಯಾದಂತಹ ಸರ್ದಾರ ಡ್ಯಾಮ್. ಓಕೆ ಸ್ನೇಹಿತರೆ, ಇದು ಒಂದು ಸರ್ದಾರ ಡ್ಯಾಮಿನಲ್ಲಿರುವಂತಹ ವಿಶೇಷವಾಗಿರೋ ಮತ್ತೊಂದು. ಈ ಸರ್ದಾರ ಡ್ಯಾಮು ಯಾರ ಒಂದು ಸಹಾಯದೊಂದಿಗೆ ರಚನೆ ಮಾಡಲಾಯಿತು ಅಂತ ಕೇಳ್ತಾರೆ? ವಿಶ್ವ ಬ್ಯಾಂಕಿನ ಸಹಾಯದೊಂದಿಗೆ ಸ್ನೇಹಿತರೆ. ವಿಶ್ವ ಬ್ಯಾಂಕಿನ ಸಹಾಯದೊಂದಿಗೆ ಈ ಅಣೆಕಟ್ಟು ನಿರ್ಮಿಸಲಾಯಿತು. ಅಂತ ಒಂದು ಅಣೆಕಟ್ಟು ಸರ್ದಾರ ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಸರ್ದಾರ ಡ್ಯಾಮ್ ಬಗ್ಗೆ ಮಾಹಿತಿ ಹಂಚಿಕೊಂಡ್ವಿ. ನೆಕ್ಸ್ಟ್ ಹೋಗೋಣ ಯಾವ ಅಣೆಕಟ್ಟಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುವಂತ 5ನೇ ಅಣೆಕಟ್ಟು ಸ್ನೇಹಿತರೆ, ಅದೇ ನಾಗಾರ್ಜುನ ಸಾಗರ್ ಅಣೆಕಟ್ಟು. ಪ್ರಮುಖವಾಗಿರುವಂತ ನಾಗಾರ್ಜುನ ಸಾಗರ್ ಅಣೆಕಟ್ಟು. ಹಾಗಾದ್ರೆ ನಾಗಾರ್ಜುನ ಸಾಗರ್ ಅಣೆಕಟ್ಟು ಪ್ರಸಿದ್ಧವಾಗಿರುವಂತಹ ಒಂದು ಅಣೆಕಟ್ಟು ಭಾರತದಲ್ಲಿ. ಈ ನಾಗಾರ್ಜುನ ಸಾಗರ್ ಅಣೆಕಟ್ಟು ಯಾಕೆ ಪ್ರಸಿದ್ಧವಾಗಿದೆ? ಒಂದು ನಾಗಾರ್ಜುನ ಸಾಗರ್ ಅಣೆಕಟ್ಟು ಆಗಿನ ಆಂಧ್ರ ಪ್ರದೇಶ, ಇವತ್ತು ಪ್ರಸ್ತುತವಾಗಿ ತೆಲಂಗಾಣ. ಆಗಿನ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿತ್ತು. ಹಾಗಾದ್ರೆ ಇವತ್ತು ಪ್ರಸ್ತುತವಾಗಿ ತೆಲಂಗಾಣದ ನಲ್ಗೊಂಡ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಅಣೆಕಟ್ಟು ನಾಗಾರ್ಜುನ ಸಾಗರ್. ಅರ್ಥ ಮಾಡಿಕೊಳ್ಳಿ, ಇಲ್ಲಿ ಮೂಲತಃವಾಗಿ ನಾಗಾರ್ಜುನ ಸಾಗರ್ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಇದ್ದರೆ ಅದು ಪ್ರಸ್ತುತವಾಗಿ ತೆಲಂಗಾಣದ ನಲ್ಗೊಂಡ ಜಿಲ್ಲೆಯಲ್ಲಿದೆ. ಹಾಗಾದ್ರೆ ಇಂಥ ಒಂದು ನಾಗಾರ್ಜುನ ಸಾಗರ ಡ್ಯಾಮ್ ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಕೃಷ್ಣ ನದಿಗೆ ರಚನೆಯಾಗಿರುವಂತಹ ಅಣೆಕಟ್ಟು ನಾಗಾರ್ಜುನ ಸಾಗರ್. ಈ ನಾಗಾರ್ಜುನ ಸಾಗರ್ ಕೃಷ್ಣ ನದಿಗೆ ರಚನೆಯಾಗಿತ್ತು ಅಂದ್ರೆ ಇದು ಭಾರತದಲ್ಲಿ 1955ರಿಂದ 1967ರ ಅವಧಿಯಲ್ಲಿ ರಚನೆಯಾಯಿತು. ಕ್ರಿಸ್ತಿಸಿಕ 1955ರಿಂದ 1967ರ ಅವಧಿಯಲ್ಲಿ ರಚನೆಯಾದಂತಹ ಅಣೆಕಟ್ಟು ನಾಗಾರ್ಜುನ ಸಾಗರ್ ಅಣೆಕಟ್ಟು. ಅಂದ್ರೆ ಭಾರತದಲ್ಲಿ ಆ ಸಂದರ್ಭದಲ್ಲಿ ಹಸಿರು ಕ್ರಾಂತಿ ಇತ್ತು ಸ್ನೇಹಿತರೆ. ಆ ಹಸಿರು ಕ್ರಾಂತಿ ಹೋರಾಟದ ಸಂದರ್ಭದಲ್ಲಿ ರಚನೆಯಾದ ಭಾರತದ ಒಂದು ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಅದೇ ನಾಗಾರ್ಜುನ ಸಾಗರ್ ಅಣೆಕಟ್ಟು. ಆ ಕಾರಣಕ್ಕೋಸ್ಕರ ನಾಗಾರ್ಜುನ ಸಾಗರ್ ಅಣೆಕಟ್ಟನ್ನು ಭಾರತದಲ್ಲಿ ಏನೆಂದು ಕರೆಯುತ್ತಾರಪ್ಪ ಅಂದ್ರೆ ಭಾರತದ ಹೊಸ ದೇವಾಲಯ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ ಯಾವ ಅಣೆಕಟ್ಟನ್ನು ಭಾರತದ ಹೊಸ ದೇವಾಲಯ ಎಂದು ಕರೆಯಲಾಗುತ್ತಂದ್ರೆ ಅದೇ ಯಾವ ಅಣೆಕಟ್ಟಪ್ಪ ಅಂದ್ರೆ ನಾಗಾರ್ಜುನ ಸಾಗರ್ ಅಣೆಕಟ್ಟು ಸ್ನೇಹಿತರೆ. ಮತ್ತೊಂದು ನಾಗಾರ್ಜುನ ಸಾಗರ್ ಅಣೆಕಟ್ಟೆ ವಿಶೇಷ ಏನಪ್ಪ ಅಂದ್ರೆ ಭಾರತದಲ್ಲಿ ನೀರನ್ನು ಸೇಕರಣೆ ಮಾಡಿಕೊಳ್ಳುವ ಭಾರತದ 2ನೇ ಅತಿ ದೊಡ್ಡ ಅಣೆಕಟ್ಟು ನಾಗಾರ್ಜುನ ಸಾಗರ್ ಮತ್ತು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ನೀರನ್ನು ಸೇಕರಣೆ ಮಾಡಿಕೊಳ್ಳುವ ಪ್ರಥಮ ಅಣೆಕಟ್ಟು ನಾಗಾರ್ಜುನ ಸಾಗರ್. ದಕ್ಷಿಣ ಭಾರತದಲ್ಲಿ ಅಂದ್ರೆ ನಾಗಾರ್ಜುನ, ಭಾರತದಲ್ಲಿ ಅತಿ ಹೆಚ್ಚು ನೀರನ್ನು ಸೇಕರಣೆ ಮಾಡಿಕೊಳ್ಳುವಂತಹ 2ನೇ ಅಣೆಕಟ್ಟು ನಾಗಾರ್ಜುನ ಸಾಗರ್. ಎಷ್ಟು ನೀರನ್ನು ಸೇಕರಣೆ ಮಾಡಿಕೊಳ್ಳುತ್ತಂದ್ರೆ 11,472 11,472 ಬಿಲಿಯನ್ ಘನ ಮೀಟರ್ ನೀರನ್ನು ಸೇಕರಣೆ ಮಾಡಿಕೊಳ್ಳುತ್ತೆ. ಹಾಗಾದ್ರೆ ಇಂಥ ಒಂದು ಪ್ರಸಿದ್ಧವಾದ ಅಣೆಕಟ್ಟು ಸ್ನೇಹಿತರೆ ನಾಗಾರ್ಜುನ ಸಾಗರ್ ಅಣೆಕಟ್ಟು. ಮತ್ತೊಂದು ವಿಶೇಷನಪ್ಪ ಅಂದ್ರೆ ಇಡೀ ಪ್ರಪಂಚದಲ್ಲಿ ಕಲ್ಲು ಬಂಡೆಯಿಂದ ರಚನೆಗೊಂಡಂತಹ ಅಣೆಕಟ್ಟು ಅಂದ್ರೆ ನಾಗಾರ್ಜುನ ಸಾಗರ ಅಣೆಕಟ್ಟು. ಒಂದ್ಸಲ ವೀಕ್ಷಣೆ ಮಾಡಿ, ಬಹಳ ಪ್ರಸಿದ್ಧವಾದ ಅಣೆಕಟ್ಟು, ಕಲ್ಲು ಬಂಡೆಯಲ್ಲಿ ರಚನೆಯಾದಂತಹ ಅಣೆಕಟ್ಟು ನಾಗಾರ್ಜುನ ಸಾಗರ್ ಅಣೆಕಟ್ಟು. ಪ್ರಪಂಚದಲ್ಲಿ ಸ್ನೇಹಿತರೆ ಇಂಥ ವಿಶೇಷವಾಗಿರುವಂತಹ ಅಣೆಕಟ್ಟು ನಾಗಾರ್ಜುನ ಸಾಗರ್ ಅಣೆಕಟ್ಟು ಸ್ನೇಹಿತರೆ.
ಹಾಗಾದ್ರೆ ನಾಗಾರ್ಜುನ ಸಾಗರ ಕಲ್ಲು ಬಂಡೆಯಿಂದ ರಚನೆ ಐತೆ ಎಷ್ಟು ಮೀಟರ್ ಹೈಟ್ ಐತೆ ಅಂದ್ರೆ 124 ಮೀಟರ್ ಹೈಟ್ ಐತೆ ಸ್ನೇಹಿತರೆ. ಇಂಥ ವಿಶೇಷವಾಗಿರೋ ಅಣೆಕಟ್ಟು ನಾಗಾರ್ಜುನ ಸಾಗರ್ ಅಣೆಕಟ್ಟು. ಓಕೆ ಸ್ನೇಹಿತರೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಅಣೆಕಟ್ಟು. ಯಾವ ಅಣೆಕಟ್ಟು ಹೋಗೋಣಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ 6ನೇ ಅಣೆಕಟ್ಟು. ಒಂದು 6ನೇ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ವಿಶೇಷವಾಗಿರುವಂತಹ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತಹ ಅಣೆಕಟ್ಟು ಕೊಯ್ನಾ ಅಣೆಕಟ್ಟು. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಕಂಡು ಬರುವಂತದ್ದು ಕೊಯ್ನಾ ಅಣೆಕಟ್ಟು ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಅಣೆಕಟ್ಟು ಈ ಕೊಯ್ನಾ ಅಣೆಕಟ್ಟು. ಹಾಗಾದ್ರೆ ಕೊಯ್ನಾ ಅಣೆಕಟ್ಟು ಯಾವ ನದಿಗೆ ರಚನೆ ಆಗೈತೆ ಅಂದ್ರೆ ಮಹಾರಾಷ್ಟ್ರದ ಜೀವ ನದಿ ಎಂದು ಹೆಸರುವಾಸಿಯಾಗಿರುವಂತಹ ನದಿ ಕೊಯ್ನಾ ನದಿಗೆ ರಚನೆಯಾಗಿರುವಂತಹ ಅಣೆಕಟ್ಟು ಕೊಯ್ನಾ ಅಣೆಕಟ್ಟು. ಕೊಯ್ನಾ ಅಣೆಕಟ್ಟು ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ ಐತೆ ಅಂದ್ರೆ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿದೆ. ಅದರ ಸತಾರಾ ಜಿಲ್ಲೆಯ ಒಂದು ಪ್ರಸಿದ್ಧವಾದ ಗಿರಿಧಾಮವಾಗಿರುವಂತಹ ಮಹಾಬಲೇಶ್ವರ ಪಕ್ಕದಲ್ಲಿ ರಚನೆಯಾದಂತಹ ಅಣೆಕಟ್ಟು ಕೊಯ್ನಾ ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಕೊಯ್ನಾ ಡ್ಯಾಮು ಹೆಂಗ ರಚನೆ ಐತೆ ಅಂದ್ರೆ ಈ ಕೊಯ್ನಾ ಡ್ಯಾಮು ಕಲ್ಲು, ಮಣ್ಣು ಮತ್ತು ಕಾಂಕ್ರೀಟಿನಿಂದ ರಚನೆಗೊಂಡಂತ ಡ್ಯಾಮು ಕೊಯ್ನಾ ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಕೊಯ್ನಾ ಡ್ಯಾಮು ಒಂದು ವಿಶೇಷವಾಗಿರುವಂತಹ ಕೊಯ್ನಾ ನದಿಗೆ ರಚನೆ ಆದ್ರೆ ಇಲ್ಲಿ ಒಂದು ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ಭಾರತದಲ್ಲಿ ಭೂಕಂಪ ಸಂಭವಿಸುವಂತ ಅಣೆಕಟ್ಟು ಕೊಯ್ನಾ ಡ್ಯಾಮ್ ಸ್ನೇಹಿತರೆ. ಭಾರತದಲ್ಲಿ ಯಾವ ಅಣೆಕಟ್ಟಿನ ಅತಿ ಹೆಚ್ಚು ಭೂಕಂಪ ಸಂಭವಿಸ್ತೈತೆ ಅಂದ್ರೆ ಅದೇ ಕೊಯ್ನಾ ಡ್ಯಾಮಿನಲ್ಲಿ ಈಗಾಗಲೇ 1967ರಲ್ಲಿ ಒಂದು ಸಲ ಸಂಭವಿಸಿದೆ. ಕೊಯ್ನಾ ಡ್ಯಾಮಿನಲ್ಲಿ ಈಗಾಗಲೇ ಯಾವ ವರ್ಷದಲ್ಲಿ ಒಂದು ಭೂಕಂಪ ಸಂಭವಿಸ್ತಪ್ಪ ಅಂದ್ರೆ 1967ರಲ್ಲಿ ಸ್ನೇಹಿತರೆ. ಹಾಗಾದ್ರೆ ಅನೇಕವಾದಂತಹ ಇಂಜಿನಿಯರ್ಗಳು ಅದನ್ನು ಪರಿಶೀಲನೆ ಮಾಡಿ ಮತ್ತೆ ಇದು ಭೂಕಂಪಕ್ಕೆ ಒಳಗಾಗಬಾರದು ಅಂತೇಳಿ ಅನೇಕವಾದಂತಹ ತಂತ್ರಜ್ಞಾನದಿಂದ ಈ ಅಣೆಕಟ್ಟನ್ನು ಭದ್ರಪಡಿಸಿದ್ದಾರೆ. ಹಾಗಾಗಿ ಒಂದು ಮಹಾರಾಷ್ಟ್ರದ ಅತಿ ಎತ್ತರವಾದಂತಹ ಅಣೆಕಟ್ಟು ಕೊಯ್ನಾ ಡ್ಯಾಮು ಮತ್ತು ಮಹಾರಾಷ್ಟ್ರದ ಜೀವ ನದಿ ಎಂದು ಹೆಸರುವಾಸಿಯಾದಂತಹ ನದಿ ಕೊಯ್ನಾ ನದಿಗೆ ಸೃಷ್ಟಿಯಾಗಿರುವಂತಹ ಅಣೆಕಟ್ಟು ಯಾವ ನದಿಯಪ್ಪ ಅಂದ್ರೆ ನೋಡಿ ಸ್ನೇಹಿತರೆ, ಆ ಅಣೆಕಟ್ಟೆ ಕೊಯ್ನಾ ಡ್ಯಾಮ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಕೊಯ್ನಾ ಡ್ಯಾಮ್ ಬಗ್ಗೆ ನೋಡಿಕೊಂಡ್ವಿ. ನೆಕ್ಸ್ಟ್ ಹೋಗೋಣ ಮತ್ತೊಂದು ಅಣೆಕಟ್ಟು, ವಿಶೇಷವಾಗಿರುವಂತಹ ಅಣೆಕಟ್ಟು. ಯಾವ ಅಣೆಕಟ್ಟು ಅಂದ್ರೆ ಇಂದಿರಾ ಸಾಗರ್ ಅಣೆಕಟ್ಟು ಸ್ನೇಹಿತರೆ. ಇಂದಿರಾ ಸಾಗರ್ ಡ್ಯಾಮ್ ಎಂಬುದು ಎಲ್ಲಿ ಕಾಣಿಸುತ್ತೆ ಅಂದ್ರೆ ಇಂದಿರಾ ಸಾಗರ್ ಡ್ಯಾಮ್ ಎಂಬುದು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ರಚನೆಯಾಗಿದೆ. ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ರಚನೆಯಾದಂತಹ ಒಂದು ಡ್ಯಾಮ್ ಇಂದಿರಾ ಸಾಗರ ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ನರ್ಮದಾ ನದಿಗೆ ಸೃಷ್ಟಿಯಾಗಿದೆ. ಹಾಗಾದ್ರೆ ಇಂಥ ಪ್ರಮುಖವಾದಂತಹ ಅಣೆಕಟ್ಟು ಯಾವ ಅಣೆಕಟ್ಟಪ್ಪ ಅಂದ್ರೆ ಅದೇ ಇಂದಿರಾ ಸಾಗರ್ ಅಣೆಕಟ್ಟು. ಯಾಕೆ ಇದಕ್ಕೆ ಇಂದಿರಾ ಸಾಗರ್ ಅಂತ ಕರೀತಾರೆ? ಯಾಕಂದ್ರೆ ಸ್ನೇಹಿತರೆ, ಈ ಅಣೆಕಟ್ಟು ಕ್ರಿಸಿಸಿಕ 1984ರಲ್ಲಿ ಆಗಿನ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿರವರು ಅಡಿಪಾಯ ಹಾಕಿದ್ರು. ಆ ಕಾರಣಕ್ಕೋಸ್ಕರ ಇದನ್ನು ಇಂದಿರಾ ಸಾಗರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಈ ಇಂದಿರಾ ಸಾಗರ್ ಅಣೆಕಟ್ಟು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ರಚನೆಯಾಗಿದೆ ಸ್ನೇಹಿತರೆ. ಹಾಗಾದ್ರೆ ಈ ಇಂದಿರಾ ಸಾಗರ್ ಯಾಕೊಂದು ವಿಶೇಷ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ನೀರನ್ನು ಶೇಖರಣೆ ಮಾಡಿಕೊಳ್ಳುವಂತ ಒಂದು ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಇಂದಿರಾ ಸಾಗರ್ ಅಣೆಕಟ್ಟು. ಎಷ್ಟು ನೀರನ್ನು ಶೇಖರಣೆ ಮಾಡಿಕೊಳ್ಳುತ್ತಂದ್ರೆ 12.22 ಬಿಲಿಯನ್ ಘನ ಮೀಟರ್ ನೀರನ್ನು ಸ್ನೇಹಿತರೆ. 12.22 ಬಿಲಿಯನ್ ಘನ ಮೀಟರ್ ನೀರನ್ನು ಶೇಖರಣೆ ಮಾಡಿಕೊಳ್ಳುವಂತ ಭಾರತದ ಅತಿ ಹೆಚ್ಚು ನೀರನ್ನು ಶೇಖರಣೆ ಮಾಡಿಕೊಳ್ಳುವಂತಹ ಅಣೆಕಟ್ಟು ಯಾವ ಅಣೆಕಟ್ಟಪ್ಪ ಅಂದ್ರೆ ಅದೇ ಇಂದಿರಾ ಸಾಗರ್ ಅಣೆಕಟ್ಟು. ಎಷ್ಟು ಅಡಿಪಾಯ ಹಾಕಲಾಯ್ತು ಅಂದ್ರೆ 1984ರಲ್ಲಿ ಅಡಿಪಾಯ ಹಾಕಿದವರು ಯಾರಪ್ಪ ಅಂದ್ರೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ. ಹಾಗಾದ್ರೆ ಇದು ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ನರ್ಮದಾ ನದಿಗೆ. ಹಾಗಾದ್ರೆ ಯಾವ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಐತಂದ್ರೆ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿ ರಚನೆಯಾಗಿರುವಂತಹ ಅಣೆಕಟ್ಟು ಯಾವ ಅಣೆಕಟ್ಟಪ್ಪ ಅಂದ್ರೆ ಅದೇ ಇಂದಿರಾ ಸಾಗರ್ ಸ್ನೇಹಿತರೆ. ಒಕ್ಕ ಸ್ನೇಹಿತರೆ, ಒಂದು ಪ್ರಮುಖವಾಗಿರುವಂತಹ ಅಣೆಕಟ್ಟು. ನೆಕ್ಸ್ಟ್ ಒಂದು ವಿಶೇಷವಾಗಿರುವಂತಹ 8ನೇ ಅಣೆಕಟ್ಟು ಸ್ನೇಹಿತರೆ. ಆ 8ನೇ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ 8ನೇ ಅಣೆಕಟ್ಟು ರಿಹಂದ್ ಅಣೆಕಟ್ಟು ಸ್ನೇಹಿತರೆ. 8ನೇ ಅಣೆಕಟ್ಟು ರಿಹಂದ್ ಅಣೆಕಟ್ಟು ಎಲ್ಲಿ ಕಾಣಿಸುತ್ತಂದ್ರ ಉತ್ತರ ಪ್ರದೇಶದ ಸೋನಭದ್ರ ಎಂಬ ಜಿಲ್ಲೆಯ ಸೋನ ನದಿಯ ರಿಹಂದ್ ಉಪನದಿಗೆ ಸೃಷ್ಟಿಯಾಗಿರುವಂತಹ ಅಣೆಕಟ್ಟು ರಿಹಂದ್ ಅಣೆಕಟ್ಟು. ಅರ್ಥ ಮಾಡಿಕೊಳ್ಳಿ, ಒಂದು ರಿಹಂದ್ ಅಣೆಕಟ್ಟು
ಯಾವ ನದಿಯ ಯಾವ ಉಪನದಿಗೆ ರಚನೆ ಆಗೈತೆ ಅಂದ್ರೆ ಸೋನಾ ನದಿಯ ರಿಯನ್ ಉಪನದಿಗೆ ಸೃಷ್ಟಿಯಾಗಿರುವಂತಹ ಡ್ಯಾಮ್ ಯಾವ ಡ್ಯಾಮ್ ಅಪ್ಪ ಅಂದ್ರೆ ಅದೇ ಒಂದು ಪ್ರಮುಖವಾಗಿರುವಂತಹ ಡ್ಯಾಮ್ ಸ್ನೇಹಿತರೆ. ಯಾವ ಡ್ಯಾಮ್ ಅಪ್ಪ ಅಂದ್ರೆ ರಿಹಂದ್ ಅಣೆಕಟ್ಟು ಸ್ನೇಹಿತರೆ. ಹಾಗಾದ್ರೆ ರಿಹಂದ್ ಡ್ಯಾಮ್ ಎಂಬುದು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಮಧ್ಯಭಾಗದಲ್ಲಿ ರಚನೆಯಾಗಿದೆ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಮಧ್ಯಭಾಗದಲ್ಲಿ ರಚನೆಯಾಗಿರುವಂತಹ ಡ್ಯಾಮ್ ಯಾವ್ದಪ್ಪ ಅಂದ್ರೆ ರಿಹಂದ್ ಡ್ಯಾಮ್. ಈ ರಿಹಂದ್ ಡ್ಯಾಮ್ ಏನು ಕರೀತಾರಪ್ಪ ಅಂದ್ರೆ ಗೋವಿಂದ ವಲ್ಲಭ ಪಂತ ಸಾಗರ. ಯಾವ ಡ್ಯಾಮಿಗೆ ಗೋವಿಂದ ವಲ್ಲಭ ಪಂತ ಸಾಗರ ಎಂದು ಕರೆಯುತ್ತಾರೆ ಅಂದ್ರೆ ರಿಹಂದ್ ಡ್ಯಾಮಿಗೆ. ಇಲ್ಲಿ ಕನ್ಫ್ಯೂಸ್ ಮಾಡಿಕೆಬೇಡಿ. ಬಕ್ರ ಅಣೆಕಟ್ಟಿಗೆ ಏನು ಕರೀತಾರಪ್ಪ ಅಂದ್ರೆ ಗೋವಿಂದ ಸಾಗರ್ ಅಂತ ಕರೀತಾರ. ಆದ್ರೆ ರಿಹಂದ್ ಅಣೆಕಟ್ಟಿಗೆ ಗೋವಿಂದ ವಲ್ಲಭ ಪಂತ ಸಾಗರ ಎಂದು ಕರೆಯುತ್ತಾರ ಸ್ನೇಹಿತರೆ. ಹಾಗಾದ್ರೆ ರಿಹಂದ್ ಅಣೆಕಟ್ಟು ಒಂದು ವಿಶೇಷನಪ್ಪ ಅಂದ್ರೆ ಭಾರತದಲ್ಲಿ ಯಾವ ಒಂದು ಅಣೆಕಟ್ಟನ್ನು ಕೃತಕ ಸರೋವರ ಡ್ಯಾಮ್ ಕೃತಕ ಸರೋವರ ಎಂದು ಕರೆಯುತ್ತಾರಪ್ಪ ಅಂದ್ರೆ ರಿಹಂದ್ ಅಣೆಕಟ್ಟನ್ನು ಭಾರತದಲ್ಲಿ ಅತಿ ದೊಡ್ಡ ಕೃತಕ ಸರೋವರ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಭಾರತದಲ್ಲಿ ಯಾವ ಅಣೆಕಟ್ಟನ್ನು ಕೃತಕ ಸರೋವರ ಡ್ಯಾಮ್ ಎಂದು ಕರೆಯುತ್ತಾರೆ, ಅತಿ ದೊಡ್ಡ ಕೃತಕ ಸರೋವರ ಡ್ಯಾಮ್ ರಿಹಂದ್ ಅಣೆಕಟ್ಟು ಸ್ನೇಹಿತರೆ. ಇಂಥ ಡ್ಯಾಮ್ ಅನ್ನು 1954ರಿಂದ 66 ಅವಧಿಯಲ್ಲಿ ರಚನೆ ಮಾಡಿದಂತಹ ಅಣೆಕಟ್ಟು ರಿಹಂದ್ ಡ್ಯಾಮ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಒಂದು ರಿಹಂದ್ ಡ್ಯಾಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಂಚಿಕೊಂಡೆ. ನೆಕ್ಸ್ಟ್ 9ನೇ ಡ್ಯಾಮ್ ಬಗ್ಗೆ ಹೋಗೋಣ. ಆ 9ನೇ ಡ್ಯಾಮ್ ಯಾವ್ದಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ 9ನೇ ಡ್ಯಾಮು ಮೆಟ್ಟೂರು ಡ್ಯಾಮ್ ಸ್ನೇಹಿತರೆ. ಈ ಮೆಟ್ಟೂರು ಡ್ಯಾಮು ಎಲ್ಲಿ ಕಾಣಿಸುತ್ತಂದ್ರೆ ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿದೆ. ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಒಂದು ಡ್ಯಾಮು ಮೆಟ್ಟೂರು ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಈ ಮೆಟ್ಟೂರು ಡ್ಯಾಮು ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ಯಾವ ನದಿಗೆ ಸೃಷ್ಟಿ ಮಾಡಲಾಗಿತ್ತು ಅಂದ್ರೆ ಕಾವೇರಿ ನದಿಗೆ ಸೃಷ್ಟಿ ಮಾಡಲಾಗೈತಿ. ಹಾಗಾದ್ರೆ ಆ ಮೆಟ್ಟೂರು ಅಣೆಕಟ್ಟಿಗೆ ಮತ್ತೊಂದು ಹೆಸರನ್ನ ಕರೀತಾರೆ ಭವಾನಿ ಸಾಗರ. ಯಾವ ಅಣೆಕಟ್ಟಿಗೆ ಭವಾನಿ ಸಾಗರ್ ಎಂದು ಕರೆಯುತ್ತಾರಪ್ಪ ಅಂದ್ರೆ ಮೆಟ್ಟೂರು ಅಣೆಕಟ್ಟಿಗೆ. ಆ ಮೆಟ್ಟೂರು ಅಣೆಕಟ್ಟಿಗೆ ಆ ನದಿಗೆ ಒಂದು ಪಾರ್ಕ್ ರಚನೆ ಮಾಡೈತಿ, ಎಲ್ಲಿಸ್ ಪಾರ್ಕ್ ಎಂಬ ಪಾರ್ಕ್ ಅನ್ನು ರಚನೆ ಮಾಡಲಾಗಿದೆ. ಹಾಗಾದ್ರೆ ಈ ಮೆಟ್ಟೂರು ಅಣೆಕಟ್ಟು ಒಂದು ವಿಶೇಷವಾಗಿ 1934ರಲ್ಲಿ ರಚನೆಯಾಗಿದೆ. ಆದರೆ ಭಾರತದಲ್ಲಿ ಪ್ರಥಮವಾಗಿ ರಚನೆಯಾದಂತಹ ಅಣೆಕಟ್ಟು ಮೆಟ್ಟೂರು ಡ್ಯಾಮು 1934ರಲ್ಲಿ ಅಂದ್ರೆ 9 ವರ್ಷಗಳ ಕಾಲದಲ್ಲಿ ಕಟ್ಟಿದಂತಹ ಅಣೆಕಟ್ಟು ಮೆಟ್ಟೂರು ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಮೆಟ್ಟೂರು ಡ್ಯಾಮಿಗೆ ಒಂದು ವಿಶೇಷವಾದ KRS ಮತ್ತು ಒಂದು ಪ್ರಮುಖವಾಗಿರುವ ಕಬಿನಿ, KRS ಮತ್ತು ಕಬಿನಿಯಿಂದ ಹೋದಂತ ಹೊರಹರಿವಿನ ನೀರಿನಿಂದ ಶೇಖರಣೆಗೊಳ್ಳುವಲ್ಲೂ ಎಲ್ಲಿ ಶೇಖರಣೆಗೊಳ್ಳುತ್ತೆ ನೀರು ಅಂದ್ರೆ ಮೆಟ್ಟೂರು ಡ್ಯಾಮಿನಲ್ಲಿ ಸ್ನೇಹಿತರೆ. KRS ಮತ್ತು ಕಬಿನಿ ಜಲಾಶಯದಿಂದ ಹೊರಗಡೆ ಬಿಟ್ಟಂತ ನೀರು ಹೋಗಿ ಮೆಟ್ಟೂರು ಡ್ಯಾಮಿನಲ್ಲಿ ಶೇಖರಣೆಗೊಳ್ಳುತ್ತಾ. ಹಾಗಾದ್ರೆ ಈ ಮೆಟ್ಟೂರು ಡ್ಯಾಮ್ ಒಂದು ವಿಶೇಷವಾಗಿರುವಂತಹ ಡ್ಯಾಮ್. ಇದಕ್ಕೆ ಭವಾನಿ ಸಾಗರ್ ಎಂದು ಕರ್ಕೊಂಡ್ವಿ ಮತ್ತು 1934ರಲ್ಲಿ ಸ್ಥಾಪನೆ ಮಾಡಲಾಯಿತು ಸ್ನೇಹಿತರೆ. ಅದರ ಪಕ್ಕದಲ್ಲಿ ಎಲ್ಲಿಸ್ ಪಾರ್ಕ್ ಸಹಿತ ರಚನೆ ಮಾಡಲಾಯಿತು ಅಂತ ಒಂದು ಡ್ಯಾಮ್ ಯಾವ್ದಪ್ಪ ಅಂದ್ರೆ ಮೆಟ್ಟೂರು ಡ್ಯಾಮ್ ಸ್ನೇಹಿತರೆ. ಹಾಗಾದ್ರೆ ಮತ್ತೊಂದು ಬಹಳ ವಿಶೇಷವಾಗಿರುವಂತಹ ಕರ್ನಾಟಕದ ಒಂದು ಪ್ರಮುಖ ಅಣೆಕಟ್ಟು, ಆ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಅದೇ KRS ಅಥವಾ ಕೃಷ್ಣರಾಜ ಸಾಗರ್ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಂದು ಪ್ರಮುಖವಾಗಿರುವಂತಹ ಅಣೆಕಟ್ಟು KRS ಮತ್ತು ಕೃಷ್ಣರಾಜ ಸಾಗರ್ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಇದನ್ನ ಕಾವೇರಿ ನದಿಗೆ ಕಟ್ಟಲಾಗಿದೆ. ಹಾಗಾದ್ರೆ KRS ಡ್ಯಾಮ್ ಅನ್ನು ಕಟ್ಟಬೇಕಂತೇಳಿ ಒಂದು ಬ್ಲೂ ಪ್ರಿಂಟ್ ರಚನೆ ಮಾಡಿದಂತ ನಮ್ಮ ಪ್ರಸಿದ್ಧವಾದ ಇಂಜಿನಿಯರ್ ಎಂ ವಿಶ್ವೇಶ್ವರಯ್ಯ ಮತ್ತು ಆಗಿನ ಮೈಸೂರಿನ ದಿವಾನ್ ಯಾರಪ್ಪ ಅಂದ್ರೆ ಟಿ ಆನಂದರಾವ್ ಮತ್ತು ಮೈಸೂರಿನ ಒಡೆಯ ಯಾರಪ್ಪ ಅಂದ್ರೆ 4ನೇ ಕೃಷ್ಣರಾಜ ಒಡೆಯರ್. ಇವರ ಸಮ್ಮುಖದಲ್ಲಿ ಕ್ರಿಸ್ತ 1911ರಲ್ಲಿ ಒಂದು KRS ಗೆ ಅಡಿಪಾಯ ಹಾಕಿದ್ರು. 1938ರಲ್ಲಿ ಈ KRS ಡ್ಯಾಮ್ ರಚನೆಯಾಗುತ್ತಾ. ಹಾಗಾದ್ರೆ ಪ್ರಸ್ತುತವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಒಂದು ಕನ್ನಂಬಳಿಯಲ್ಲಿ ರಚನೆಯಾಗಿರುವಂತಹ ಡ್ಯಾಮ್ ಯಾವ್ದಪ್ಪ ಅಂದ್ರೆ KRS ಡ್ಯಾಮ್ ಸ್ನೇಹಿತರೆ. ಈ KRS ಡ್ಯಾಮಿಗೆ ಒಂದು ಪ್ರಸಿದ್ಧವಾಗಿರುವಂತ ಒಂದು ಪಾರ್ಕ್ ರಚನೆಯಾಗಿದೆ, ಬೃಂದಾವನ ಸ್ನೇಹಿತರೆ. ಮತ್ತೊಂದು ಈ KRS ಡ್ಯಾಮ್ ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ಈ KRS ಡ್ಯಾಮ್ 4 ರಾಜ್ಯಗಳ ನಡುವೆ ಸಮ್ಮುಖದಲ್ಲಿ ರಚನೆಯಾಗಿದೆ. ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಪಾಂಡಿಚೇರಿ. ನೋಡಿ, KRS ಡ್ಯಾಮ್ 4 ರಾಜ್ಯಗಳ ನಡುವೆ ಒಂದು ಒಳಪಟ್ಟಿದೆ. ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಕೇಂದ್ರಾಡಳಿತವಾಗಿರುವಂತಹ ಪಾಂಡಿಚೇರಿ. ಹಾಗಾದ್ರೆ ಇಂಥ ವಿಶೇಷವಾಗಿರುವಂತಹ ಒಂದು KRS ಡ್ಯಾಮ್ ಇವತ್ತು ಅತಿ ಹೆಚ್ಚಾಗಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ವಿವಾದಕ್ಕೆ ಒಳಗಾಗಿರುವಂತಹ ಒಂದು ಡ್ಯಾಮ್ ಸ್ನೇಹಿತರೆ. ಅವರು ನಮಗೆ ನೀರು ಬಿಡಿ ಅಂತೇಳಿ, ನಮಗೆ ನೀರು ಆಗುವುದಿಲ್ಲ ಅಂತೇಳಿ ಆ ಕಾವೇರಿ ನದಿಗೋಸ್ಕರ ಇಬ್ಬರ ನಡುವೆ ಜಗಳಗಳು ನೋಡೋದು ಕಾಣುತ್ತೀವಿ ಸ್ನೇಹಿತರೆ. ಹಾಗಾದ್ರೆ ಇಂಥ ಒಂದು ಪ್ರಸಿದ್ಧವಾದಂತಹ KRS ಡ್ಯಾಮಿಗೆ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ
ಕ್ರೀಜ್ ಗೇಟ್ಗಳಿಲ್ಲದ ಅಣೆಕಟ್ಟು ಸ್ನೇಹಿತರೆ. ಈ ಅಣೆಕಟ್ಟಿಗೆ ಕ್ರೀಜ್ ಗೇಟ್ಗಳಿಲ್ಲ. ಕ್ರೀಜ್ ಗೇಟ್ಗಳಿಲ್ಲದ ರಚನೆಯಾದಂತಹ ಅಣೆಕಟ್ಟು KRS ಡ್ಯಾಮ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಭಾರತದಲ್ಲಿ ಕಂಡುಬರುವಂತಹ ಟಾಪ್ 10 ಅಣೆಕಟ್ಟುಗಳ ಸ್ನೇಹಿತರೆ. ಹಾಗಾದ್ರೆ ಭಾರತದಲ್ಲಿ ಕಂಡುಬರುವಂತಹ ಟಾಪ್ 10 ಅಣೆಕಟ್ಟುಗಳ ಬಗ್ಗೆ ಮಾಹಿತಿ ಕೊಟ್ಟೆ ನೋಡಿ. ಒಂದನೇದು ತೆಹರಿ ಡ್ಯಾಮ್. ತೆಹರಿ ಡ್ಯಾಮು ಎಲ್ಲೈತಪ್ಪ ಅಂದ್ರೆ ಉತ್ತರಾಂಚಲದಲ್ಲಿ ಯಾವ ನದಿಗೆ ರಚನೆ ಆಯ್ತಂದ್ರೆ ಭಗೀರಥಿ ನದಿಗೆ ಸ್ನೇಹಿತರೆ. ಇದು ಪ್ರಪಂಚದಲ್ಲಿ ಅತಿ ಎತ್ತರವಾದಂತ ಮತ್ತು ಭಾರತದಲ್ಲಿ ಅತಿ ಎತ್ತರವಾದಂತಹ ಅಣೆಕಟ್ಟು ತೆಹರಿ 261 ಮೀಟರ್ ಸ್ನೇಹಿತರೆ. ಎರಡನೇ ಅಣೆಕಟ್ಟು ಬಕ್ರಾ ಅಣೆಕಟ್ಟು. ಬಕ್ರಾ ಅಣೆಕಟ್ಟು ಇದು ಎಲ್ಲಿ ಹಂಚಿಕೆ ಆಗುತ್ತಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಹಂಚಿಕೆ ಆಗಿದೆ. ಹಾಗಾದ್ರೆ 226 ಮೀಟರ್ ಎತ್ತರವಾಗಿದೆ. ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಸಟ್ಲೆಜ್ ನದಿಗೆ ರಚನೆಯಾಗಿದೆ. ಮತ್ತೊಂದು ಪ್ರಮುಖವಾದಂತಹ ಅಣೆಕಟ್ಟು, ಮತ್ತೊಂದು ಪ್ರಮುಖವಾಗಿರುವಂತಹ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಅದು ಒಂದು ವಿಶೇಷವಾಗಿರುವಂತಹ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಭಾರತದಲ್ಲಿ ಅತಿ ಉದ್ದವಾಗಿರುವಂತಹ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಸ್ನೇಹಿತರೆ. ಹಾಗಾದ್ರೆ ಹಿರಾಕುಡ್ ಅಣೆಕಟ್ಟು ಒಡಿಸ್ಸಾದ ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಮಹಾನದಿಗೆ ಸೃಷ್ಟಿಯಾಗಿದೆ. 4801 ಮೀಟರ್ ಉದ್ದ ಇದೆ ಸ್ನೇಹಿತರೆ. ಹಾಗಾದ್ರೆ ನಾಲ್ಕನೇ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಒಂದು ಪ್ರಮುಖವಾಗಿರೋ ಸರ್ದಾರ್ ಅಣೆಕಟ್ಟು. ಇದು ನರ್ಮದಾ ನದಿಗೆ ರಚನೆ ಐತೆ. 4 ರಾಜ್ಯಗಳ ನಡುವೆ ಸಮ್ಮುಖದಲ್ಲಿ ರಚನೆ ಐತಿ. ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ. ಹಾಗಾದ್ರೆ ನರ್ಮದಾ ನದಿಗೆ ರಚನೆ ಆದ್ರೆ ಭಾರತದಲ್ಲಿ ಅತಿ ದೊಡ್ಡದಾಗಿರುವಂತಹ ಕಾಂಕ್ರೀಟ್ ಅಣೆಕಟ್ಟು, ಪ್ರಪಂಚದಲ್ಲಿ 2ನೇ ಸ್ಥಾನ ಸ್ನೇಹಿತರೆ. ಹಾಗಾದ್ರೆ ನಂತರ ಅಣೆಕಟ್ಟು ನಾಗಾರ್ಜುನ ಸಾಗರ ಅಣೆಕಟ್ಟು. ಪ್ರಪಂಚದಲ್ಲಿ ಕಲ್ಲು ಬಂಡೆಯಿಂದ ರಚನೆಗೊಂಡಂತಹ ಅಣೆಕಟ್ಟು ನಾಗಾರ್ಜುನ ಸಾಗರ ಅಣೆಕಟ್ಟು ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಕೃಷ್ಣ ನದಿಗೆ. ನೆಕ್ಸ್ಟ್ ಅಣೆಕಟ್ಟು ಮಹಾರಾಷ್ಟ್ರದ ಅತಿ ದೊಡ್ಡದಾಗಿರುವ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಅದೇ ಕೊಯ್ನಾ ಡ್ಯಾಮ್. ಕೊಯ್ನಾ ಡ್ಯಾಮ್ ಯಾವ ನದಿಗೆ ರಚನೆ ಆಗೈತೆ ಅಂದ್ರೆ ಒಂದು ಮಹಾರಾಷ್ಟ್ರದ ಜೀವ ನದಿ ಎನಿಸಿಕೊಂಡಿರುವಂತಹ ಕೊಯ್ನಾ ನದಿಗೆ ರಚನೆಯಾಗಿರುವಂತಹ ಅಣೆಕಟ್ಟು ಕೊಯ್ನಾ ಡ್ಯಾಮ್. ಮತ್ತೊಂದು ಪ್ರಮುಖವಾದಂತಹ ಡ್ಯಾಮ್ ಯಾವ್ದಪ್ಪ ಅಂದ್ರೆ ಇಂದಿರಾ ಸಾಗರ. ಭಾರತದಲ್ಲಿ ಅತಿ ಹೆಚ್ಚು ನೀರನ್ನು ಶೇಖರಣೆ ಮಾಡಿಕೊಳ್ಳುವಂತಹ ಭಾರತದ ಅತಿ ಹೆಚ್ಚು ನೀರನ್ನು ಶೇಖರಣೆ ಮಾಡಿಕೊಳ್ಳುವಂತಹ ಒಂದು ಅಣೆಕಟ್ಟು ಇಂದಿರಾ ಸಾಗರ ಅಣೆಕಟ್ಟು ಮಧ್ಯಪ್ರದೇಶದ ಕಾಂಡುವಾ ಜಿಲ್ಲೆಯಲ್ಲಿದೆ. ಇದಕ್ಕೆ ಅಡಿಪಾಯ ಹಾಕಿದಂತ ಆಗಿನ ಪ್ರಧಾನಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ. ನೆಕ್ಸ್ಟ್ ಒಂದು ರೇಹಂದ ಅಣೆಕಟ್ಟು. ರೇಹಂದ ಅಣೆಕಟ್ಟು ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಬಾರ್ಡರ್ ನಲ್ಲಿ ಕಂಡು ಬರುತ್ತಾ. ಆಗ ರೇಹಂದ ಅಣೆಕಟ್ಟು ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ರೇಹಂದ ನದಿಗೆ. ಅದರ ಭಾರತದ ಅತಿ ದೊಡ್ಡದಾದ ಒಂದು ಕೃತಕ ಸರೋವರ ಯಾವ್ದಪ್ಪ ಅಂದ್ರೆ ರೇಹಂದ ಸಾಗರ್. ನೆಕ್ಸ್ಟ್ ಒಂದಂದ್ರೆ ಮೆಟ್ಟೂರು ಡ್ಯಾಮ್. ಮೆಟ್ಟೂರು ಡ್ಯಾಮ್ ತಮಿಳುನಾಡಿನಲ್ಲಿದೆ. ಆಗ ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಇದು ಕಾವೇರಿ ನದಿಗೆ ಸೃಷ್ಟಿಯಾಗಿದೆ. ಹಾಗಾದ್ರೆ ಮೆಟ್ಟೂರು ಡ್ಯಾಮಿಗೆ ಮತ್ತೊಂದು ಹೆಸರು ಎಂದು ಕರೀತಾರೆ ಅಂದ್ರೆ ಭವಾನಿ ಸಾಗರ್ ಎಂದು ಕರೆಯಲಾಗುತ್ತೆ. ಹಾಗಾದ್ರೆ ಮತ್ತೊಂದು ಡ್ಯಾಮ್ ಯಾವ್ದಪ್ಪ ಅಂದ್ರೆ ಒಂದು ಪ್ರಮುಖವಾಗಿರುವಂತಹ 10ನೇ ಡ್ಯಾಮ್ KRS. KRS ಇಲ್ಲ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಹಾಗೆ ಮೈಸೂರು ಇವತ್ತು ಪ್ರಸ್ತುತವಾದ ಮಂಡ್ಯ ಜಿಲ್ಲೆಯಲ್ಲಿದೆ. ಈ KRS ಡ್ಯಾಮ್ ಯಾವ ನದಿಗೆ ಸೃಷ್ಟಿಯಾಗೈತೆ ಅಂದ್ರೆ ಕಾವೇರಿ ನದಿಗೆ ಸೃಷ್ಟಿಯಾಗಿರುವಂತಹ ಡ್ಯಾಮ್ KRS ಸ್ನೇಹಿತರೆ. ಇವು ಭಾರತದಲ್ಲಿ ಕಂಡುಬರುವ ವಿಶೇಷವಾಗಿರುವಂತಹ ಟಾಪ್ 10 ಡ್ಯಾಮ್ಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತು ಟಾಪ್ 10 ಡ್ಯಾಮ್ಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದೇನೆ. ಆಗ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಉಳಿದಿರುವಂತಹ ಅಣೆಕಟ್ಟುಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತೇನೆ. ಮತ್ತೊಂದು ವಿಶೇಷವಾಗಿ ಹೇಳುತ್ತೇನೆ ಸ್ನೇಹಿತರೆ, ಈ ಚಾಣಕ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಅನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ಹೊಸ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒಂದು ಅನೇಕವಾದಂತಹ ವೈಜ್ಞಾನಿಕ ಆಧಾರಿತ ಮತ್ತು ಅನೇಕವಾದ ಡಿಜಿಟಲ್ ಮಾರ್ಗದ ಮೂಲಕ ಮತ್ತು ಟೆಕ್ನಾಲಜಿ ಮೂಲಕ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. ಹಾಗಾಗಿ ಇಂಥ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಪ್ರತಿಯೊಬ್ಬರು ಸಹಿತ ಮಾಹಿತಿಯನ್ನು ಪಡೆದುಕೊಂಡು ಒಳ್ಳೆ ವಿಷಯಗಳನ್ನು ತಿಳ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ನನ್ನ ಕ್ಲಾಸ್ ಅನ್ನು ಮುಗಿಸಕ್ಕೆ ಪ್ರಯತ್ನಿಸಿ. ಎಲ್ಲರಿಗೂ ನಮಸ್ಕಾರಗಳು.